ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಸಿಗಂದೂರು ಸೇತುವೆ ಲೋಕಾರ್ಪಣೆ ರಾಜಕೀಯ, ಸಿಎಂಗೂ ಆಹ್ವಾನ ಇಲ್ಲ. ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಎಂದ ಸಚಿವ ಮಧು ಬಂಗಾರಪ್ಪ. ಕರೆದಿಲ್ಲ ಆದ್ರೂ ಹೋಗುತ್ತೇನೆಂದ ಶಾಸಕ ಬೇಳೂರು. ಜೈಲಿನ ಕೈದಿ ಮೊಬೈಲ್ ನುಂಗಿದ ಪ್ರಕರಣ, ಶಸ್ತ್ರಚಿಕಿತ್ಸೆ ಬಳಿಕ ಹೊರತೆಗೆದ ವೈದ್ಯರು. ತನಿಖೆ ನಡೀತಾ ಇದೆ ಎಂದ ಎಸ್ಪಿ ಮಿಥುನ್ ಕುಮಾರ್. ಶರಾವತಿ ಎಜುಕೇಷನ್ ಟ್ರಸ್ಟ್ನ ರಜತ ಮಹೋತ್ಸವ, ಬಂಗಾರಪ್ಪನವರ ಕಾರ್ಯ ನೆನೆದ ಗಣ್ಯರು. ಆ ದಿನಗಳನ್ನು ನೆನೆದ ಮಧು ಬಂಗಾರಪ್ಪ. ಶರಾವತಿ ಸಂತ್ರಸ್ತರ ಕನಸು ನನಸಾಗುವ ಕಾಲ ಬಂದಿದೆ. ಜುಲೈ 14ರಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಆದರೆ ನಾಮಕರಣ ವಿಷಯದಲ್ಲಿ ರಾಜಕೀಯ ಶುರುವಾಗಿದೆ. ಸಿಗಂದೂರು ಸೇತುವೆ ಅಂತ ಹೆಸರಿಡೋದಕ್ಕೂ ಅಪಸ್ವರ ಆರಂಭವಾಗಿದೆ. ಹಾಗಾದ್ರೆ ಉದ್ಘಾಟನೆ ಜೊತೆಗೆ ಒಂದಷ್ಟು ವಿವಾದಗಳ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರ್ನಾಟಕದ ಅತಿ ಉದ್ದದ ಸೇತುವೆ ನಾಮಕರಣ ಹೆಸರಿನಲ್ಲೂ ವಿವಾದ. ಶರಾವತಿ ನದಿಯ ಹಿನ್ನೀರಿನ ಮೇಲೆ ನಿರ್ಮಿಸಲಾಗಿರುವ 2.1 ರಿಂದ 2.44 ಕಿಲೋಮೀಟರ್ ಉದ್ದದ ಎಕ್ಸ್ಟ್ರಾ ಡೋಸ್ಡ್ ಕೇಬಲ್ ಸ್ಟೇ ಸೇತುವೆ ನಿರ್ಮಾಣವಾಗಿದ್ದು, ಇದು ಕರ್ನಾಟಕದ ಅತಿ ಉದ್ದದ ಸೇತುವೆಯಾಗಿದೆ. ಅಷ್ಟೇ ಅಲ್ಲದೆ ಭಾರತದ 2ನೇ ಅತಿ ಉದ್ದದ ಅಂತರ್ಗತ ಉಂಚ ಕೇಬಲ್ ಸ್ಟೇ ಸೇತುವೆ ಕೂಡ ಹೌದು. ಆದ್ರೆ ಸೇತುವೆಗೆ ಯಾವ ಹೆಸರಿಡಬೇಕು ಅನ್ನೋದು ವಿವಾದವಾಗಿದೆ. ಕೆಲವರು ಸಿಗಂದೂರು ಸೇತುವೆ ಅಂತ ಹೇಳಿದ್ರೆ, ಮತ್ತೆ ಕೆಲವರು ಶರಾವತಿ ಸೇತುವೆ ಅಂತ ನಾಮಕರಣ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಸೇತುವೆ ನಿರ್ಮಾಣವಂತೂ ಆಯ್ತು, ಉದ್ಘಾಟನೆಯ ಕ್ಷಣ ಬಂದೇ ಬಿಡ್ತು. ಜುಲೈ 14ಕ್ಕೆ ಉದ್ಘಾಟನೆಯ ದಿನಾಂಕವು ನಿಗದಿಯಾಗಾಯಿತು. ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ. ಬರೋಬ್ಬರಿ 430 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆ ಸೋಮವಾರ ಲೋಕಾರ್ಪಣೆಯಾಗಲಿದ್ದು, ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೂ ಭರ್ಜರಿ ತಯಾರಿ ಆರಂಭವಾಗಿದೆ. ನಿರ್ಮಾಣವಾಯಿತು, ಪರೀಕ್ಷೆಯೂ ಆಯಿತು, ಉದ್ಘಾಟನೆಯ ಸಮಯ ಬಂದೇ ಬಿಡ್ತು. ಆದ್ರೆ ಸೇತುವೆ ನಾಮಕರಣದ ವಿಷಯ ಏನಾಯಿತು? ಶರಾವತಿ ಹಿನ್ನೀರಿನ ಸೇತುವೆಗೆ ಯಾವ ಹೆಸರು ಬರಲಿದೆ? ಸೇತುವೆ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯದ ಹಂತ ತಲುಪಿದ್ದಾಯಿತು. 2 ಹಂತದ ಟೆಸ್ಟ್ಗಳು ಪೂರ್ಣಗೊಂಡಿದ್ದು ಆಯಿತು. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಆ ಒಂದು ಗಳಿಗೆ ಅಂದ್ರೆ ಉದ್ಘಾಟನೆಯ ಸಮಯ ಬಂದೇ ಬಿಡ್ತು. ಸೇತುವೆ ಉದ್ಘಾಟನೆಗೆ ಪ್ರತಿಯೊಂದು ವಿಷಯವೂ ಹಂತ ಹಂತವಾಗಿ ನಡೀತಾ ಇದೆ. ಆದ್ರೆ ಒಂದು ವಿಷಯ ಮಾತ್ರ ಎಲ್ಲರಲ್ಲೂ ಗೊಂದಲ ಸೃಷ್ಟಿಸಿದೆ. ಹೌದು, ಸೇತುವೆಯ ನಾಮಕರಣ ವಿಚಾರದಲ್ಲಿ ಪ್ರತಿಯೊಬ್ಬರಲ್ಲೂ ಗೊಂದಲಗಳು ಸೃಷ್ಟಿಯಾಗಿವೆ. ಸೇತುವೆಯ ಹೆಸರೇನು? ಯಾರ ಹೆಸರನ್ನ ಸೇತುವೆಗೆ ಇಡಬಹುದು? ಜನನಾಯಕರ ಹೆಸರಿಡ್ತಾರಾ ಅಥವಾ ಕ್ಷೇತ್ರದ ಹೆಸರಿಡ್ಲಾಗತ್ತಾ? ಹೀಗೆ 10 ಹಲವು ಗೊಂದಲಗಳು ಜನಸಾಮಾನ್ಯರಲ್ಲಿ ಸೃಷ್ಟಿಯಾಗಿವೆ. ಸಂಸದ ಬಿ.ವೈ. ರಾಘವೇಂದ್ರ ಅವರು ಸಿಗಂದೂರು ಚೌಡೇಶ್ವರಿ ಅಂತ ಹೆಸರು ಹೇಳಿದ್ದಾರೆ. 14ನೇ ತಾರೀಕು ಸೋಮವಾರ ಬೆಳಗ್ಗೆ ಸಾಗರದಲ್ಲಿ ಸುಮಾರು 2,000 ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿರೋದು ಒಂದು 500 ರಿಂದ 600 ಕೋಟಿ ಆಗುವುದು. ಇನ್ನು 1,400 ಕೋಟಿ ಅಕ್ಕಪಕ್ಕದ ಜಿಲ್ಲೆಗೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನ ನಮ್ಮ ಸಾಗರದಲ್ಲಿ ಮಲೆನಾಡಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಹಾಗಾಗಿ ಒಂದು ಯೋಗ ನಮ್ ನೋಡಿ, ಒಂದು ಹಿಂದೆ ಗಡ್ಕರಿಜಿಯವರು ಯಡಿಯೂರಪ್ಪನವರು 2019ರಲ್ಲಿ ಆ ಶರಾವತಿ ಮುಳುಗಡೆ ಆ ಭಾಗ ಏನಿದೆ ಕಾಂಬಾರ್ಗೋಳು ಕಳಸೊಳ್ಳಿ ಆ ಭಾಗದಲ್ಲಿ ಐಲ್ಯಾಂಡ್ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು MP ಇದ್ರು, ಗಡ್ಕರಿಜಿ ಬಂದಿದ್ರು, ಕಾಗೋಡು ತಿಮ್ಮಪ್ಪನವರು ಅವತ್ತು ಮಂತ್ರಿ ಇದ್ರು. ಆ ಸಮಯ ಶಂಕುಸ್ಥಾಪನೆ ಆಯಿತು. ಒಂದು ಈ ಕಳಸೊಳ್ಳಿ ಸಿಗಂದೂರು ಸೇತುವೆ, ಇನ್ನೊಂದು ಶಿವಮೊಗ್ಗದಿಂದ ತುಮಕೂರವರೆಗೂ ಕೂಡ 4 ಲೈನ್ ರಸ್ತೆ. ಇದು ಎರಡೂ ಕೂಡ ಒಂದು ಹಂತಕ್ಕೆ ತಲುಪಿರುವುದು ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ. ಮತ್ತೊಮ್ಮೆ ನಮ್ಮ ಯೋಗ ನೋಡಿ, ಇಡೀ ರಾಜ್ಯದ ಕಾಮಗಾರಿಗಳು ನಮ್ಮ ಶಿವಮೊಗ್ಗದಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಮತ್ತೊಮ್ಮೆ ಶಂಕುಸ್ಥಾಪನೆ ಆಗ್ತಾ ಇದೆ. ಈಗಿರೋ ಟೆಂಟೇಟಿವ್ ಪ್ರಕಾರ ಸೋಮವಾರ ಬೆಳಗ್ಗೆ ಒಂದು
ಒಂದು 11:30-12 ಗಂಟೆಗೆ ಫಿಸಿಕಲ್ ಆಗಿ ಆ ಬ್ರಿಡ್ಜ್ ಹತ್ರನೇ ಹೋಗಿ ಅಲ್ಲಿ ಉದ್ಘಾಟನೆಯನ್ನ ಮುಗಿಸ್ಕೊಂಡು ಆಮೇಲೆ ಸಾಗರಕ್ಕೆ ಬಂದು 1 ಗಂಟೆ ಅಷ್ಟೊತ್ತಿಗೆ ಬಹಿರಂಗ ಸಭೆ ಈ ರೀತಿ ಯೋಚನೆ ಮಾಡಿದೆ. ಸಾಗರದಲ್ಲಿ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ. ಇದಕ್ಕೆ ಆಸ್ ಪರ್ ಪ್ರೋಟೋಕಾಲ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನೇಕ ಚುನಾಯಿತ ಪ್ರತಿನಿಧಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಆಚರಣೆ ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಲ್ಲಿ ಎಲ್ಲ ತಯಾರಿಯನ್ನು ಕೂಡ ಸರ್ಕಾರನೂ ಮಾಡ್ತಾ ಇದೆ. ಮತ್ತೆ ಲೋಕಲ್ ನಾವು ನಮ್ಮ ಜಿಲ್ಲೆಯ ಪ್ರಮುಖರು, ನಮ್ಮ ಸಂಘಟನೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದಕ್ಕೆ ಏನೇನು ಈ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲೂ ಕೂಡ ಗಮನ ಕೊಡ್ತಾರೆ. ಆದ್ರೆ ಸಿಗಂದೂರಿಗೂ ಸೇತುವೆಗೂ ಸಂಬಂಧವಿಲ್ಲ, ಶರಾವತಿಯ ಹೆಸರನ್ನ ಇಡಿ ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಡುವೆ ಹೈಕೋರ್ಟ್ನಲ್ಲೂ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೆಸರು ಇಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಅರ್ಜಿಯಲ್ಲಿ ಕೇಳಲಾಗಿದೆ. ಇನ್ನು ಸೇತುವೆಯ ಸ್ಥಾಪನೆಗೂ ಸಂಬಂಧಿಸಿದಂತೆ ಕೆಲ ವಿಚಾರಗಳನ್ನ ಎತ್ತಿದ್ದು, ರಾಜಕೀಯ ಮಾಡ್ತಾ ಇರೋದಕ್ಕೆ ಹೋರಾಟಗಾರ ತೀನಾ ಶ್ರೀನಿವಾಸ್ ಸೂಕ್ತ ಉತ್ತರವನ್ನ ಕೊಟ್ಟಿದ್ದಾರೆ. ನಿತಿನ್ ಗಡ್ಕರಿ ಅವರು ದೇಶದಲ್ಲೇ ಅತ್ಯಂತ ಒಳ್ಳೆಯ ಸಚಿವರು. ಅವ್ರ ಬಗ್ಗೆ ಸೋನಿಯಾ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕಿ ಆದಾಗ ಪಾರ್ಲಿಮೆಂಟ್ನಲ್ಲಿ ಇಡೀ ದೇಶದ ಹೈವೇ ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ಸೋನಿಯಾ ಗಾಂಧಿ ಅವರೇ ಅವರನ್ನು ಪ್ರಶಂಸೆ ಮಾಡಿದರು. ಒಳ್ಳೆಯ ಸಚಿವರು, ತುಂಬ ಒಳ್ಳೆಯ ಕೆಲಸವಾಗಿ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿದರು. ಹಾಗಾಗಿ ಇವತ್ತು ಸೇತುವೆ ನಿರ್ಮಾಣದ ಒತ್ತಾಯ ಮಾಡಿದವರು ಯಡಿಯೂರಪ್ಪನವ್ರು ಇದ್ದಾರೆ, ಕಾಗೋಡು ಇದ್ದಾರೆ, ಜನ ಇದ್ದಾರೆ, ಬೇರೆ ಬೇರೆಯವರೆಲ್ಲರೂ ಹೋರಾಟ ಮಾಡಿದ್ದಾರೆ ಅದಕ್ಕೆ. ಆದರೆ ಇವತ್ತು ಸೇತುವೆ ನಿಜವಾಗ್ಲೂ ಭಾಳ ಬೇಗನೆ ಆಗಲಿಕ್ಕೆ, ಆ ಸೇತುವೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಅದಕ್ಕೆ ಆಲೋಚನೆ ಮಾಡಿ ಬೇಗ ಮುಗಿಯಂಗೆ ಮಾಡಿದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರದಿಂದನೂ ಹಣ ಕೊಡಬೇಕು ಅಂತ ಆಗಿದ್ರೆ ಇನ್ನೊಂದು 10-15 ವರ್ಷ ಆಗ್ತಿತ್ತೇನು ಸೇತುವೆ ಆಗಲಿಕ್ಕೆ. ಸೇತುವೆ ಆಗಿದೆ. ಇವತ್ತು ಸೇತುವೆಯಿಂದ ಆ 2 ಹೋಬಳಿಗಳಿಗೆ, ತಾಲೂಕಿನವರಿಗೆ ಮತ್ತು ಹೊರ ತಾಲೂಕಿಂದ ಇವತ್ತೇನು ಪ್ರವಾಸಿಗರು ಬರ್ತಾರೆ, ಸಿಗಂದೂರಿಗೆ ಹೋಗೋರು ಕೊಲ್ಲೂರಿಗೆ ಹೋಗ್ತಾರೆ, ಕೊಲ್ಲೂರಿಗೆ ಹೋಗೋರು ಮುರುಡೇಶ್ವರ ಹೋಗ್ತಾರೆ, ಗೋಕರ್ಣ ಹೋಗ್ತಾರೆ, ಜೋಗ್ ಫಾಲ್ಸ್ ಹೋಗ್ತಾರೆ. ಒಂದು ರೌಂಡ್ ಇದು ಪ್ರವಾಸಿಗಳಿಗೆ ಒಂದು ಟೂರ್ ಪ್ಯಾಕೇಜ್ ಆ ಥರ ಹಾಕೊಂಡು ಬರ್ತಾರೆ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಈ ಅನುಕೂಲವಾದಂಥ ಸೇತುವೆ ಇದು. ಆಮೇಲೆ ಜೊತೆಗೆ ಈಗ ಹಸಿರುಮಕ್ಕಿ ಸೇತುವೆನೂ ಒಂದು ಆಗ್ತಾ ಇದೆ. ಅದು ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಿಂದ 100 ಕೋಟಿ ಬಿಡುಗಡೆ ಆಗೋದು ಮುಕ್ಕಾಲು ಹಂತಕ್ಕೆ ಬಂದಿದೆ. ಸಿಗಂದೂರು ಸೇತುವೆ ಇವತ್ತು ಅದು ಏನು ಉದ್ಘಾಟನೆ ಆಗ್ತಾ ಇದೆ, ನಾಡ್ದು ಸೋಮವಾರ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೆಲವು ಬೇಡದೇ ಇದ್ದದ್ದನ್ನೆಲ್ಲ ಮಾತುಗಳನ್ನು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಆಡೋದು ಸರಿಯಲ್ಲ. ಇವತ್ತು ಜನರಿಗೆ ಮಲೆನಾಡಿನಲ್ಲಿ ಒಂದು ಅತ್ಯಂತ ಒಳ್ಳೆಯ ಸಂಪರ್ಕ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ. ನಾವು ಈಗ ಸಾಗರದಿಂದ ಹೊಸನಗರ ಹೋಗಿ, ನಗರ ಮಾಸ್ತಿಕಟ್ಟೆ ಹೋಗಿ ಕುಂದಾಪುರಕ್ಕೆ ಹೋಗೋಂಥ ಪರಿಸ್ಥಿತಿ ಇತ್ತು. ಈ ಮಾರ್ಗವಾಗಿಯೇ ಬೈಂದೂರು, ಭಟ್ಕಳ, ಕುಂದಾಪುರಕ್ಕೆ ಹೋಗೋಕ್ಕೂ ಇವತ್ತು ಸಂಪರ್ಕ ಆಗುತ್ತೆ. ಇಡೀ ಮಲೆನಾಡಿಗೆ, ರಾಜ್ಯಕ್ಕೆ, ದೇಶದಿಂದ ಬರತಕ್ಕಂಥ, ರಾಷ್ಟ್ರ ಮಟ್ಟದಲ್ಲಿ ಬರೋಂಥ ಪ್ರವಾಸಿಗರಿಗೂ ಅತ್ಯಂತ ಒಳ್ಳೆಯ ರೀತಿ ಸೌಲಭ್ಯ ಕಲಿಸ್ತಕ್ಕಂಥ ಈ ಸೇತುವೆಯಿಂದ ಇವತ್ತು ಜನರಿಗೆ, ಮುಳುಗಡೆ ಸಂತ್ರಸ್ತರಿಗೂ ಒಂದು ಉಸಿರು ಬಿಡೋ ವಾತಾವರಣ ಆಗಿದೆ. ರಾತ್ರಿ ಎಲ್ಲರೂ ಹುಷಾರಿಲ್ಲದಿದ್ದರೆ ಲಾಂಚಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಜನ ಜೀವ ಕಳ್ಕೊಂಡವರು ಇದ್ದಾರೆ. ಇವತ್ತು ಅವರಿಗೆಲ್ಲ ರೀತಿ ಅವರು ನಾಗರಿಕರಾಗಿ ಸಂಪರ್ಕ ಇವತ್ತು ಭಾಳ ಇಂಪಾರ್ಟೆಂಟು. ಎಲ್ಲಿ ರಸ್ತೆ ಇರುತ್ತೆ, ಸೇತುವೆ ಇರುತ್ತೆ, ನೀರು ಒಳ್ಳೆಯದಾಗಿ ಸಿಗುತ್ತೆ, ಅಲ್ಲಿ ಬೃಹತ್ ನಗರವಾಗಿ ಬೃಹತ್ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ನಡೀತದೆ, ಜನಜೀವನ ಚೆನ್ನಾಗಿರುತ್ತೆ. ಈ ಸೇತುವೆಯನ್ನು ಮಾಡಿದರೆ ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ, ನಿತಿನ್ ಗಡ್ಕರಿ ಅವರಿಗೆ, ಸಚಿವರಿಗೆ ನಾವು ವಿಶೇಷವಾಗಿ ಕೃತಜ್ಞ. ಶರಾವತಿ ಹಿನ್ನೀರಿನ ಸೇತುವೆಗೆ ಯಾವ ಹೆಸರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಅದೇನೇ ಇದ್ರೂ ಅಂಬರಗೋಡ್ಲು ಹಸಿರುಮಕ್ಕಿ ಸೇತುವೆ ನಿರ್ಮಾಣದಿಂದಾಗಿ ಹಲವಾರು ದಶಕಗಳ ಕನಸು ಈಗ ನನಸಾಗಿದ್ದು, ಸೋಮವಾರ ಅಧಿಕೃತವಾಗಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಸೇತುವೆ ಲೋಕಾರ್ಪಣೆಗೆ ಸಿಎಂಗೂ ಆಹ್ವಾನ ಇಲ್ಲ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಸಿಗಂದೂರು ಸೇತುವೆ ಲೋಕಾರ್ಪಣೆ ವಿಷಯದಲ್ಲಿ ರಾಜಕೀಯ ಆರಂಭವಾಗಿದೆ. ಸಿಎಂಗೂ ಆಹ್ವಾನ ಇಲ್ಲ. ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಅಂತ ಸಚಿವ ಮಧು ಬಂಗಾರಪ್ಪ ಗುಡುಗಿದ್ದಾರೆ. ಹಿಂದೆ ಸಿಗಂದೂರನ್ನ ಮುಳುಗಿಸೋಕೆ ಹೋಗಿದ್ರು, ಈಗ ಸೇತುವೆ ನಿರ್ಮಿಸಿ ಉಳಿಸೋಕೆ ಬಂದಿದ್ದಾರೆ. ಜುಲೈ 14ರ ನಂತರ ನಾನು ಮಾತನಾಡುತ್ತೇನೆ, ಇನ್ನಷ್ಟು ವಿಚಾರಗಳನ್ನ ಬಯಲು ಮಾಡುತ್ತೇನೆ ಎಂದು ಅವರು ಹೇಳಿದ್ದಾರೆ. ಅಂತ ವಿಚಾರ ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ನಾನು ಆ ಪಕ್ಷದಲ್ಲಿ ಇಲ್ಲ. ಅದನ್ನು ನಾನು ರಿಯಾಕ್ಟ್ ಮಾಡೋದು ಅಪ್ರಸ್ತುತ ಅನಿಸುತ್ತೆ. ಮತ್ತು ಅದು ನಮ್ಮ ಇದಲ್ಲ, ಅದು ಆಂತರಿಕವಾಗಿರ್ತಕ್ಕಂಥ ನಿರ್ಧಾರ ಅವ್ರ ತೀರ್ಮಾನ ತಗೊಳ್ಬೇಕು. ಅದು ನಾನು ಹೇಳಿದ್ನಲ್ಲ, ಇದೆಲ್ಲ ಸೂಚನೆ ಅಂತ ಹೇಳಿದರೆ ಅವ್ರಿಗೆ, ಇಲ್ಲಾಂದರೆ ನಾನು ಅದ್ರ ಬಗ್ಗೆ ಮಾತಾಡಿ ಅವರು ಮತ್ತು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಇದೆಲ್ಲ ಗೊಂದಲ ಈಗ ಮಾಧ್ಯಮದಲ್ಲಿ ನಡೆಯೋದ್ರಿಂದ ನಾನು ಐ ಥಿಂಕ್ ಇಟ್ಸ್ ಬೆಟರ್ ಟು ಅವಾಯ್ಡ್. ಆ್ಯಂಡ್ ಅವ್ರವ್ರ ಪಕ್ಷದ್ದು ಅವ್ರವ್ರ ವಿಚಾರಗಳನ್ನು ಅವ್ರವ್ರ ಚಿಂತನೆಯನ್ನು ಅವ್ರವ್ರಿಗೆ ಅಧಿಕಾರ ಕೊಟ್ಟಾಗ ಅವ್ರವ್ರನ್ನ ಬಿಟ್ಟು ಬಿಡ್ತೀವಿ. ಅದನ್ನು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಆಂತರಿಕವಾಗಿರ್ತಕ್ಕಂಥ ವಿಚಾರ, ದೇಶಕ್ಕೊಳಗದಾಗಬೇಕಷ್ಟೇ. ಮತ್ತಿನ್ನು ಆಹ್ವಾನ ಇನ್ನೂ ಅಫಿಷಿಯಲಾಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಟು ಬಿ ಫ್ರ್ಯಾಂಕ್, ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವ್ರು ನಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಗಡ್ಕರಿಯವರು ಕೂಡ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಇದು ಬಂದಿದೆ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ಈ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಸಿಗಂದೂರನ್ನ ಮುಳುಗ್ಸೋಕ್ಕೆ ಹೋದವರು ಸೇತುವೆ ಕಟ್ಟಿ ನಾನು ಉಳಿಸಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಇವ್ರು ಮಾಡೋದಾದರೆ ಐ ಥಿಂಕ್ ಜನರು ಅಷ್ಟು ಇವಾಗ ದಡ್ಡರಲ್ಲ. ಜಾಗ ಯಾರ್ದು ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಜಾಗ ಎಲ್ಲೇ ಹೋದ್ರೂ ನಾವು ಕೊಡಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಅಗರ್ವ ಕೊಡ್ತಕ್ಕಂಥದ್ದು. ಆಮೇಲೆ ಪಬ್ಲಿಸಿಟಿ ಸಾವಿ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ಡಿಜಿಟಲ್ ಬೋರ್ಡೇ ಅವ್ರಿಗೆ ಹಣೆ ಬರ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಸಿಗಂದೂರು ಸೇತುವೆ ಸಾರ್ವಜನಿಕರಿಗೆ ಅದು ಸೇವೆ ಆಗಬೇಕು. ಅದು ಬಿಟ್ಟರೆ ನಾನು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್. ಅದನ್ನು ಅಲ್ಲಿ ಇಲಾಖೆಗಳು ಅವ್ರವ್ರು ಸರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವಾಗಲೂ ಅಷ್ಟೇ ಪರಸ್ಪರವಾಗಿರಬೇಕಾಗತ್ತೆ. ಯಾರೋ ವ್ಯಕ್ತಿಗತವಾಗಿರ್ತಕ್ಕಂಥದ್ದನ್ನು ತೊಗೊಂಡು ಹೋಗ್ತಕ್ಕಂಥದ್ದೇನಲ್ಲ, ನಾನು ಖಂಡನೆ ಮಾಡ್ತೀನಿ. ಸೇತುವೆ ಸ್ಥಳೀಯರಿಗೆ ಅನುಕೂಲ ಆಯಿತು ಸರ್. ಹಾಂ, 100% ಆಗಬೇಕು. ಆಮೇಲೆ ಇನ್ನೂ ಫಿನಿಷ್ ಆಗಿಲ್ಲ ಅದು ಸರಿಗೆ. ಕೆಲವು ಜಾಯಿಂಟ್ಸ್ದೆಲ್ಲ ಇದೆ, ಆಗಲಿ, ಏನು ಪರವಾಗಿಲ್ಲ. ಅವರು ಅಷ್ಟೊಂದು ಹರಿಯಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದರೆ ಇದರಿಂದ 2 ಕೋಡ್ ಬರ್ತಾವೆ ಅಂತ ಹೇಳಿದ್ರೆ ಹಾಕೊಂಡು ಕೂತ್ಕೊಂಡು ಅಲ್ಲ. ಇದನ್ನು ಕಾಗೋಡು ತಿಮ್ಮಪ್ಪಾಜಿಯವರು ಕೂಡ ಆ ಸಂದರ್ಭದಲ್ಲಿ ಭಾಳ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಅಷ್ಟು ರಾಜ್ಯ ಮಟ್ಟದಲ್ಲಿ ಒಂದು 100 ಕೋಟಿ ಬಿಡುಗಡೆ ಮಾಡಿದ್ರೂ ಅದು ಆಗಲ್ಲ ಅಂಥೇಳಿ ಕೇಂದ್ರದ ನೆರವು ಬೇಕು ಅಂಥೇಳಿ ಮಾಡಿರ್ತಾರೆ. ಯಾವುದೇ ಪ್ರಗತಿ ಆದ್ರೂ ಕೂಡ ನಾವು ಇವ್ರು ಯಾರು ಮಾತಾಡಲ್ಲ. ಇವ್ರು ಮುಗಿಸ್ಕೊಳ್ಳಿ, ಆಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಅಂತ ನಾವು ಡಿಜಿಟಲ್ ಬ್ಯಾನರ್ ಹಾಕ್ಕೋಬೋದಲ್ಲ. ಎಷ್ಟು ತಂದು ಕೊಟ್ಟಿದೆಯಪ್ಪ ಅಂತ ಹೇಳ್ಬೋದಲ್ಲಪ್ಪ. ಯಾರ ಮನೆಯಿಂದನೂ ತಂದಿರೋದಿಲ್ಲ, ಸಾರ್ವಜನಿಕರು ಮನೆಯಿಂದ ತಂದಿರ್ತಾರೆ. ಆದರೆ ಬ್ರಿಡ್ಜು ಅವಶ್ಯಕತೆ ಇದು ಕೂಡ ಇದೆ. ಹೆಸರುಮುಖಿ ನಮ್ಮ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಪ್ರಗತಿ ಆಗ್ತಾ ಇರಬೇಕಾಗತ್ತೆ, ಇಲ್ಲ ಅಂತಕ್ಕಂಥದ್ದಲ್ಲ. ನೋಡೋಣ, ಇದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕಲ್ಲ. ಜನರಿಗೆ ಹೋಗಲಿ, ಜನರಿಗೆ ಸೇವೆ ಬರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದು ಹೋಗಲಿ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಆ ಲಾಂಚ್ ಅವರಿಗೆ ಪಾಪ ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ. ಬ್ರಿಡ್ಜ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಕಾಲದಲ್ಲಿ ಅವರೆಲ್ಲರೂ ಕೂಡ ಜಾಸ್ತಿ ಏನು ಮೊತ್ತ ಏನು ಕೊಟ್ಟಿಲ್ಲ. ಅದನ್ನೆಲ್ಲ ನಾವೇ ಎಲ್ಲ ಸೆಟ್ ಮಾಡಿ ಅವಾಗೆಲ್ಲ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪರು ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಲಾಂಚ್ನ ಯಾವ ರೀತಿ ಟೂರಿಸಮಿಗೆ ಅಬ್ಸರ್ವ್ ಮಾಡಿ ಮಾಡ್ತಾ ಇರ್ತಾರೆ ಅದನ್ನು ತರ್ತಕ್ಕಂಥದ್ದು ಕೂಡ ನೋಡಬೇಕಾಗುತ್ತೆ. ಮತ್ತು ಗೋಪಾಲಕೃಷ್ಣ ಅವರು ಕೂಡ ಒಂದು ಕನಸು ಇಟ್ಕೊಂಡಿದ್ದಾರೆ, ಏನಾದರೂ ಒಂದು ಹೋಟೆಲ್ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬರೋದಕ್ಕೆ. ಆ ರೀತಿಯಲ್ಲಿ ಏನಾದರೂ ಆಗ್ತದ, ಒಂದು ಐಲ್ಯಾಂಡ್ ಹೋಗಿ ಯಾವುದೇ ಪರಿಸರ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡೋದು ಒಳ್ಳೆಯದು. ಟೂರಿಸಮ್ ಪ್ಲೇಸ್ ಅಲ್ಲ, ಇದೆಲ್ಲ ಭಕ್ತಾದಿಗಳು ಬರ್ತಾರೆ, ಟೂರಿಸ್ಟ್ ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಇದೆಲ್ಲದೂ ಕೂಡ ಆಗೋದು ಒಳ್ಳೆಯದು ಅಂಥೇಳಿ ನೋಡೋಣ. ಐ ಆಮ್ ವಿತ್ ದೆಮ್. ಪಾಪ ಅವರಿಗೆ ಹೌದು, ಅವ್ರಿಗಿದೆ. ಅದು ಕಳೆದೇ ಇರತಕ್ಕಂಥದ್ದು ವ್ಯವಸ್ಥೆನ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂಥೇಳಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಅದನ್ನೇ ಗೋಪಾಲಕೃಷ್ಣ ಅವರು ಹೇಳ್ತಾ ಇರೋದು. ಏನಾದ್ರು ಮಾಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಮೊದಲನಾದ್ರು
ಅವ್ರಿಗೆ ಸಹಕಾರ ಮಾಡಬೇಕಂತ ಅವರು ಏನೋ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಉಸ್ತುವಾರಿ ಸಚಿವನಾಗಿ ನನ್ನ ಡ್ಯೂಟಿ ಏನಿದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹಾಂ ಅಲ್ಲ, ಎಲ್ಲರೂ ಅಷ್ಟೇ ಕೂತ್ಕೊಂಡು ಅವರಿಗೆ ಅದೇ ಈಗ ಪಾರ್ಟ್ ಟೈಮ್ ಅವರಿಗೆ ಯಾವ ರೀತಿ ಮಾಡೋಕ್ಕಾಗುತ್ತೆ, ಸಹಾಯ ಬೇರೆ ಬೇರೆಯವರಿಗೆಲ್ಲ ಯಾವ ರೀತಿ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಉದ್ಘಾಟನೆ ಆಗಲಿ ಆದ ತಕ್ಷಣ ಅದನ್ನು ಕೂಡ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಏನಾದ್ರು ಒಂದು ಒಳ್ಳೆ ತೀರ್ಮಾನ ಮಾಡಿ. CM DCM ಹಾಂ CM ಆಗಬೇಕು ಎಲ್ಲ ನೋಡ್ರಿ, ನಿಮ್ಮ ಮಾಧ್ಯಮದಲ್ಲಿ ಹಾಕಿ ಹೊಡಿತೀರಿ, ಅವಕ್ಕೇನು ರೆಕ್ಕೆ ಪುಕ್ಕ ಎಂಥದ್ದು ಇರೋದಿಲ್ಲ. ನೀವು ಹಾಕ್ಕೊಂಡು ಹೊಡಿತೀರಿ, ನಾನು ಕೇಳ್ತೀರಿ, ನಾನು ಅದು ಉತ್ತರ ಹಾಕ್ಕೊಡ್ತಕ್ಕಂಥ ಇನ್ನೇನು ಹೇಳ್ಬೇಕಾ. ಅದಕ್ಕೆ ರೆಕ್ಕೆನೂ ಇಲ್ಲ, ಪುಕ್ಕನೂ ಇಲ್ಲ. ಅದೆಲ್ಲ ಕಂಟ್ರೋಲ್ ಇರೋದು ವರಿಷ್ಠ ಕೈಲಿ. ವಿ ಆಲ್ ಬಿಲೀವ್ ಇನ್ ಕಾಂಗ್ರೆಸ್ ಹೈಕಮಾಂಡಲ್ಲಿ. ಹೈಕಮಾಂಡ್ ಏನು ಹೇಳ್ತಾರ ಅವರು ಹೇಳಿದಾಗ ಹೇಳ್ತಾರೆ. ಅಲ್ಲ, ನೀವು 5 ವರ್ಷ 50 ವರ್ಷ ಏನೇ ಪ್ರಶ್ನೆ ಕೇಳಿದನು ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಕೊಟ್ಟಿರೋ ಕೆಲಸನ ಮಾಡಿ ಅಂದಿದ್ದಾರೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನೀವು ಎಷ್ಟೇ 100 ಕ್ವಶನ್ ಕೇಳಿದ್ರು ಅದು ಕ್ವಶನ್ ಆಗಿ ಉಳಿಯುತ್ತೆ ಹೊರತು ಉತ್ತರ ನಿಮಗೂ ಸಿಗಲ್ಲ, ನನಗೂ ಸಿಗಲ್ಲ. ಅದು ವರಿಷ್ಠ ಪಕ್ಷ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ತೀರ್ಮಾನವನ್ನು ಮಾಡಿ. ಅಲ್ಲ, ಅದೇ ಹೇಳ್ತಾ ಇಲ್ಲ, ಇಟ್ ಈಸ್ ಎ ಡಿಸ್ರೆಸ್ಪೆಕ್ಟ್. ಒಂದು ಸ್ವಂತ 100% ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದು, ಮಿಸ್ಗೈಡ್ ಮಾಡೋದು ಜನರನ್ನ, ಇದೆಲ್ಲ ಇದೆ. ಇದಾದಮೇಲೆ ಎಲ್ಲ ಗೊತ್ತಾಗುತ್ತೆ. ಅವಾಗ ಉತ್ತರ ಎಲ್ಲೆಲ್ಲಿ ಕೊಡಬೇಕು ಕೊಡೋಣ, ಹಾಗೇನಾರಾದರೆ. ಬಟ್ ನಾವಂಥದ್ದಲ್ಲ. ಈ ಎಂಡ್ ಆಫ್ ದ ಡೇ ಜನರಿಗೆ ಸಹಕಾರ ಆಗ್ತಾ ಇದೆಯಲ್ಲ, ಆ ಒಳ್ಳೆ ಕೆಲಸನ ಸುಮ್ಮನೆ ಬಿಟ್ಟು ಬಿಡಬೇಕು ನಾವು ಜಾಸ್ತಿ ತರಕ್ಕೆ. ಬಟ್ ಅಗರ್ವ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಗಡ್ಕರಿಯವರೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು, ಇಲ್ಲ ಇದು ನನಗೂ ಇವತ್ತಿಗೂ ಇನ್ವಿಟೇಷನ್ ಬಂದಿಲ್ಲ, ಮನೆಗೆ ಹೋಗಿ ಘರ್ ಸೇತುವೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಪಕ್ಷದ ಕಾರ್ಯ ಎಂದು ಬಿಂಬಿಸ್ತಾ ಇದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಮುಂದಿನ ಪ್ರಧಾನಿ ಗಡ್ಕರಿ ಅವರು ಬರ್ತಾ ಇರೋದ್ರಿಂದ ನಾನು ಹೋಗ್ತೇನೆ, ಇನ್ನು ಸಿಗಂದೂರು ಸೇತುವೆ ಅಂತಲೇ ನಾಮಕರಣ ಮಾಡಬೇಕು. BS ಯಡಿಯೂರಪ್ಪನವರು ಸನ್ನಿಧಿಯಲ್ಲಿಯೇ ಹೇಳಿದ್ರು, ಹಾಗಾಗಿ ಸಿಗಂದೂರು ಸೇತುವೆ ಅಂತಲೇ ಇಡಬೇಕು ಎಂದು ಹೇಳಿದ್ರು. ಹಾಲಪ್ಪ ಸುಮ್ಮನೆ ಬೊಗಳೆ ಬಿಡ್ತಾರೆ ಎಂದು ಹಳೆ ವಿಚಾರಕ್ಕೂ ತಿರುಗೇಟು ಕೊಟ್ರು. ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ರೆ ರಾಜಕೀಯ ಮಾಡ್ಕೊಳ್ಳಿ ಎಂದು ಕುಟುಕಿದರು. 14 ಏನು ಇವತ್ತು ರಾಜ್ಯ ಭಾಗದ ಜನರಿಗೆ ಸಮರ್ಪಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ, ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು, ನಾವೇನೂ ಇಲ್ಲ. ಅದರಲ್ಲೂ ಗಡ್ಕರಿ ಸಾಹೇಬರು ಬರೋದ್ರಿಂದ, ಯಡಿಯೂರಪ್ಪನವ್ರು ಬರೋದ್ರಿಂದ, ಪ್ರಹ್ಲಾದ್ ಜೋಶಿಯವ್ರು ಬರೋದ್ರಿಂದ ನಾವು ಯಾವುದು ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ. ದಿನಾ MP ಅವ್ರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ. ಮನೆಗೆ ಹೋಗಿ ಎಂಥದ್ದು ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಎಲ್ಲ ಹ್ಯಾಂಡ್ಬಿಲ್ ಹಾಕಿ ಮನೆಗೆ ಹೋಗಿ ನೀವು ಬರಬೇಕು, ಈ ಸೇತುವೆ ನಿರ್ಮಾಣ ಅಂತ ಹೇಳಿದ್ದಾರೆ. ನಮಗೆ ಅಭ್ಯಂತರ ಇಲ್ಲ. ನಾನು ಮುಂಚೆನೇ ಹೇಳಿದೆ, ಇದು ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಸೇತುವೆ ಆಗಿದೆ, ಇದೆಲ್ಲ ಅವ್ರಿಗೆ ಸೇರ್ಬೇಕಂತ ಹೇಳಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡೋದಿದ್ದರೆ ಅವ್ರು ಮಾಡ್ಕೊಳ್ಳಿ, ನಮಗೇನು ತಲೆಬಿಸಿ ಇಲ್ಲ. ನಾವು ಸಹ ನೆಕ್ಸ್ಟ್ ಬರುವಂಥ ಹಸಿರುಮಕ್ಕಿ ಸೇತುವೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ರಾಜ್ಯದ ಸಚಿವರನ್ನ ಕರೆಸಿ ನಾವು ರಾಜಕೀಯ ಮಾಡಬೇಕಾಗತ್ತೆ. ಅದಕ್ಕೆ ಮಾಡ್ತೀವಿ ಬೇಕಾದ್ರೆ ಮಾಡೋದಾದರೆ. ಅದರಿಂದ ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರ್ತಾ ಇದ್ದಾರೆ. ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರೋದ್ರಿಂದ ನಾವು ಯಾವತ್ತೂ ಅದಕ್ಕೆ ಭಂಗ ಕೊಡೋದಿಲ್ಲ. ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ನಾನು ಸಹ ಆ ಉದ್ಘಾಟನೆಗೆ ಹೋಗ್ತೀನಿ. ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದಂಥ ನಮ್ಮ ಇವರು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಮಧು ಬಂಗಾರಪ್ಪನವ್ರು ಬರ್ತಾರೆ, ನಾವು ಬರ್ತೀವಿ. ಹೋಗಿ ಉದ್ಘಾಟನೆ ನಾವು ಮಾಡ್ತೀವಿ. ಅದರಲ್ಲೇನು ಎರಡು ಮಾಡ್ತೀವಿ. ನಾಮಕರಣ ವಿಚಾರದಲ್ಲೂ ರಾಜ್ಯ ಸರ್ಕಾರ ಪರಿಗಣನೆ ತಗೊಂಡೇ ನಾಮಕರಣ ಮಾಡ್ತಾರೆ. ನೋಡಿರಿ, ರಾಜಕಾರಣ ಮಾಡೋ ಅಂಥದ್ದು ಇದ್ದರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ, ಸೇತುವೆಗೆ ಹೇಳಿದ್ದೀವಿ, ಇದು ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಲೇ ಆಗಬೇಕು. ಇದು ಬೇರೆ ಏನೇ ಮಾಡಿದರೂ ಅದಕ್ಕೆ ಅವಕಾಶ ಇಲ್ಲ. ಅವ್ರು ಬೇಕಾದ ಮೇಲ್ಗಡೆಯಿಂದ ಮಾಡ್ಕೊಂಡು ಬಂದರೂ ಸಹ ಆ ಬೋರ್ಡಲ್ಲಿ ಬರೋಲ್ಲ. ಅಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ನಾವು ಏನಿದ್ರು ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತೆಲ್ಲ ಬರಬೇಕು. ಆ ಭಾಗದ ಜನರದ ಎಲ್ಲರ ಒಂದು ಏನು ತಾಯಿಯ ಆಶೀರ್ವಾದದಿಂದ, ತಾಯಿಯ ಒಂದು ಇದರಿಂದಲೇ ಇವತ್ತು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಿಗಂದೂರು ದೇವಸ್ಥಾನದಲ್ಲೇ ಇದೇ ಯಡಿಯೂರಪ್ಪ ಸಾಹೇಬರು
ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದರು. ಈ ದೇವಿಯ ಇದರಲ್ಲಿ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ನಾನೇ ಹಿಂದೆ ಹೋರಾಟ ಮಾಡಿದ್ದೀನಿ, ಇದು ಹೋರಾಟ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀವಿ. ಆ ಭಾಗದ ರಾಮಪ್ಪನವ್ರು ಪಾದಯಾತ್ರೆ ಮಾಡಿದ್ದಾರೆ. ಉದ್ಘಾಟನೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ರಾಮಪ್ಪನವರು ಪೂರ್ತಿ ಖರ್ಚು ಹಾಕೊಂಡು ಊಟದ ವ್ಯವಸ್ಥೆ ಎಲ್ಲ ಆ ಕಾಲದಲ್ಲಿ ಅವರೇ ಮಾಡಿದರು. ಈಗ ರಾಮಪ್ಪನವರು ಬೇಡ, ಯಾರೂ ಬೇಡ, ಯಾಕಂದರೆ ಈಗ ಅವ್ರಿಗೆ ಆಗಿಬಿಟ್ಟಿದೆ. ಈಗ ನಾವು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ರಾಮಪ್ಪನವ್ರಿಗೂ ಹೇಳ್ಬಿಟ್ಟಿದೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ನಮಗೇನು ಅವಶ್ಯಕತೆ ಇಲ್ಲ, ಆ ಭಾಗದ ಜನರು ಸೇತುವೆ ಆಗಬೇಕು ಅಷ್ಟರಲ್ಲಿ ನಾವು ಇದ್ದೀವಿ. ಯಾಕಂದರೆ ಸುಮ್ಮನೆ ಸುಳ್ಳು ಹೇಳೋದು. ಈ ಹಾಲಪ್ಪ ಹೇಳ್ತಾನೆ, ಅವನ ಕಡೆ ಯಾರೋ ಮುಳುಗೋಗಿದ್ದಾನೆ, ಸುಳ್ಳು ಹೇಳ್ತಾನೆ, ಸುಳ್ಳು ಬಗಲೇ ಬಿಡ್ತಾನೆ. ಯಾರೋ ಅವನ ಕಡೆ ಮುಳುಗೋಗಿದ್ದಲ್ಲ, ಮುಳುಗೋಗಿದ್ದು ಯಾರೋ ಬೇರೆ ಫ್ಯಾಮಿಲಿ, ಇವನ್ ಫ್ಯಾಮಿಲಿ ಅಲ್ಲ, ಇವ ಸಿಂಪತಿ ಕೊಡ್ಸಕ್ಕೆ ಆವಾಗ ಹೇಳಿರೋದು. ನಾನೇ ಅವತ್ತು ವನಗದ್ದೆ ಫ್ಯಾಮಿಲಿ, ಇವನ್ ಫ್ಯಾಮಿಲಿ ಅಲ್ಲ, ಅದು ಇವನ್ ಫ್ಯಾಮಿಲಿ ಅಲ್ಲ, ಬೇಕಾದ್ರೆ ಬರ್ಕೊಡ್ತೀನಿ, ಬರೋಕ್ಕೇಳಿ, ಅವ್ರು ಸುಳ್ಳು ಹೇಳೋದು ಬೇಡ. ಇಲ್ಲೆಲ್ಲ ಮುಳುಗಡೆಯಲ್ಲಿ ಮುಳುಗೋಗಿದ್ರು, ನಮ್ಮ ಫ್ಯಾಮಿಲಿ ಮುಳುಗೋಯ್ತು, ಸಿಂಪತಿ ತಗೊಳಕ್ಕೆ ನೋಡ್ತಾನೆ, ಇವೆಲ್ಲ ನಡೆಯೋದಿಲ್ಲ. ಈ ಸೇತುವೆಗೋಸ್ಕರ ನಾನೇ ಸ್ವತಃ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವ್ರಿಗೆ ಹೋಗಿ ಕೊಟ್ಟಾಗ ಆವಾಗ ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಬೇಕು ಇವರೆಲ್ಲ, ಇವ್ರಿಗೆ ಏನು ಗೊತ್ತಿದೆ ಇವರಿಗೆಲ್ಲ, ಸುಮ್ಮನೆ ಬೊಗಳೆ ಬಿಡ್ತಾರೆ. ಇವತ್ತೇನೋ ಸೇತುವೆಗೆ ಆಗಿದೆ ಬಿಡಿ, ಸೇತುವೆ 450 ಕೋಟಿ ಕೊಟ್ಟಿದ್ದಾರೆ, ಸಂತೋಷ. ನಾನೇನು ಅದ್ರ ಬಗ್ಗೆ ಅಪಸಾರ ಇಲ್ಲ, ನೀವೇ ಬೋರ್ಡ್ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಬೇಕಾದರೆ ಯಡಿಯೂರಪ್ಪನವರು ಅವ್ರ ಮಗಂದು ಬೇಕಾದ್ರೆ ಒಂದು ವಿಗ್ರಹನೇ ಬೇಕಾದ್ರೆ ಸ್ಥಾಪನೆ ಮಾಡಿ ಇಟ್ಕೊಬಿಡಲಿ, ನಾವೇನು ಬೇಡ ಅನ್ನೋದಲ್ಲ, ಆ ಥರ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಒಂದು ಒಳ್ಳೆಯ ಸೇತುವೆ ಇವತ್ತು ಆ ರಾಜ್ಯದ ಆ ಭಾಗದ ಜನರಿಗೆ ಸಿಕ್ಕಿದೆ, ಖುಷಿ ಬಿಡಬೇಕು, ಕೊಟ್ಟಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇದ್ರಾಗ ಯಾಕೆ ರಾಜಕೀಯ ಮಾಡಿ ಸಾಯ್ತೀರಿ? ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತಾರಾ? ಅಥವಾ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದಿದ್ರೆ ನೀನು ಮಾಡೋ, ರಾಜಕೀಯ ಮಾಡ್ಕೋದು, ನೀನು ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ಇದು ಸರ್ಕಾರದ, ಕೇಂದ್ರ ಸರ್ಕಾರದ ದುಡ್ಡು, ರಾಜ್ಯ ಸರ್ಕಾರ ದುಡ್ಡು ಬಂದು ನಾವು ರಾಜಕೀಯ ಮಾಡ್ತೀವ? ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತೀವಿ. ಈ ಥರ ರಾಜಕೀಯ ಗೊಂದಲ ಮಾಡೋಕ್ಕೆ ಹೋಗಬೇಡಿ. ನಾನು ಸಹ 2 ವರ್ಷದಲ್ಲಿ ಈ ಸೇತುವೆ ಆಗಬೇಕು ಅನ್ನೋದೇ ಪಣ ತೊಟ್ಟು ಆ ಭಾಗದ ಜನರಲ್ಲಿ ಸೇತುವೆ ಆಗಬೇಕಂತ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಹೇಳಿ ಕೆಲಸ ಮಾಡಿಸಿದ್ದೀನಿ. ನಾನು ಯಾವತ್ತೂ ಒಂದು ಚೂರು ಅಡ್ಡ ಹಾಕೋಕ್ಕಾಗಿಲ್ಲ. ನಾನು ಅಡ್ಡ ಹಾಕಿದರೆ ಹಾಕೋ ಅವಕಾಶ ನನಗಿತ್ತು, ನಾನು ಮಾಡ್ಬೇಕು, ಏನು ಬೇಕಾದ್ರೂ ಮಾಡೋಕ್ಕಿತ್ತು. ಇವ್ರು ಮಾಡಿಲ್ಲ, ಪಾಪಿಗಳೆಲ್ಲ ಸೇರಿಕೊಂಡು, ಇದೇ ರಾಘವೇಂದ್ರ, ಇದೇ ಈ ಪಾಪಿ ಹಾಲಪ್ಪ ಸಿಗಂದೂರು ಸೇತುವೆ ಆಗ್ಬೇಕಂತೇಳಿ ನಮ್ಮ ಹಸಿರು ಬಗ್ಗೆ ಸೇತುವೆಯನ್ನು ಕೊಲಾಪ್ಸ್ ಮಾಡ್ದ. 5 ವರ್ಷ ಏನೂ ಇಲ್ಲ, ಅದು ಹಂಗೆ ನಿಂತೋಗ್ಬಿಡ್ತು. ನೋಡಿದ್ರೆ ಟೆಕ್ನಿಕ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂದ ಸುಳ್ಳೆ ಅಂದರೆ ಏನು ದುಡ್ಡಿಗೆ ಹೋಗಿದ್ದೋ ಏನು ಹೋಗಿದ್ದೋ ಗೊತ್ತಿಲ್ಲ, ಕೆಲಸ ನಿಲ್ಲಿಸಿದ್ದ. ಆದರೆ ನಾವು ಬಂದು ಆಮೇಲೆ ಗಲಾಟೆ ಮಾಡಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ, ನಾವೆಲ್ಲರೂ ಸೇರಿದ ಮೇಲೆ ಆವಾಗ ಒಂದು 15 ಕೋಟಿನೇ ಏನೋ ಒಂದು ಬಿಡುಗಡೆ ಮಾಡಿಸಿದ್ದ ಸುಮ್ಮನೆ ನಾಟಕಕ್ಕೆ. ಆದರೆ ಈಗ 45-55 ಲಕ್ಷ ಕೋಟಿ ರೂಪಾಯಿ ನಾನೇ ಕೊಟ್ಟು ಇವತ್ತು ಸೇತುವೆ ರೆಡಿ ಆಗ್ತಾಯಿದೆ. ಮುಂದಿನ ಮಾರ್ಚ್ ಏಪ್ರಿಲ್ ನಾವು ಸೇತುವೆ ಉದ್ಘಾಟನೆ ಮಾಡ್ತೀವಿ, ಅದ್ಧೂರಿಯಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರೆಸಿ ನಾವು ಕೆಲಸ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ. ಸರ್, ಈಗ ಸೇತುವೆ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಯಿತು. ಸಂಜೆ 6 ಗಂಟೆ ಮೇಲೆ ಲಾಂಚ್ ಓಡಾಡ್ತಿರ್ಲಿಲ್ಲ, ಆಂಬ್ಯುಲೆನ್ಸ್ ಹೊರಟಕ್ಕೆ ಅನುಕೂಲ ಆಯಿತು, ಪ್ರವಾಸಿಗರು ಹೆಚ್ಚಾಯಿತು, ಟೈಮಿಂಗ್ ಉಳಿತಾ ಇದೆ. 2 ಅವರ್ ಕಾಯಬೇಕಾಯಿತು ಒಂದು ಕಡೆಯಿಂದ ಕಡೆ. ಅಲ್ಲ, ಒಳ್ಳೆಯದೇ ಇದು. ಸೇತುವೆ ಆಗಿದ್ದು ಯಡಿಯೂರಪ್ಪನವ್ರ ಕಲ್ಪನೆ ಆಗಿತ್ತು, ಮಾಡಿದ್ದಾರೆ. ನಾನು ಅಭಿನಂದನೆ ಹೇಳಿದ್ದೇನೆ. ಇದರಲ್ಲಿ 2 ಮಾತಿಲ್ಲ. ಆ ಭಾಗದ ಜನರಿಗೆ ಅನುಕೂಲ ಆಗಿದೆ. ಪಾಪ ಇಷ್ಟು ವರ್ಷಗಳ ಕಾಲ ಮುಳುಗಡೆಯಾಗಿ ಅಲ್ಲಿದ್ದಂಥವ್ರು ಇವತ್ತು ಆರಾಮಾಗಿ ಓಡಾಡ್ಕೊಂಡು ಅನುಕೂಲ ಆಗಿದೆ. ಹಾಗೆ ಮುಳುಗಡೆ ಆದಂಥ ಆ ಭಾಗದಲ್ಲೂ ಇದ್ದಾರಲ್ಲ, ಹೊಸಮಕ್ಕೆ ಸೇತುವೆ ಭಾಗದಲ್ಲಿ ಮುಳುಗಡೆ ಆದವರು ಇದ್ದಾರಲ್ಲ, ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ? ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಈಗ ಏನಂದರೆ, ಒಂದು ಹಿಂದೆ ಡಾಕ್ಟ್ರ್ ಕರ್ಕೊಂಬರ್ಬೇಕಾದ್ರೆ ಅಥವಾ ಡಾಕ್ಟ್ರ್ ಹತ್ರ ಬರಬೇಕಂತ ಇದ್ದರೆ ಸುತ್ತ ಹಾಕಿ 70-80 ಕಿಲೋಮೀಟ್ರ್ ಹೋಗಬೇಕಾಯ್ತು. ಈಗ ಏನು ತೊಂದರೆ ಇಲ್ಲ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು. ಶಿವಮೊಗ್ಗದ ಶರಾವತಿ ಎಜುಕೇಷನ್ ಟ್ರಸ್ಟ್ನ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಶಾಸಕರಾದ ಡಿಎಸ್ ಅರುಣ್, ಚನ್ನಬಸಪ್ಪ ಬಲ್ಕೇಶ್ ಬಾನು, ಗೋಪಾಲಕೃಷ್ಣ ಬೇಳೂರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಗಣ್ಯರು ಬಂಗಾರಪ್ಪನವರ ಕಾರ್ಯಗಳನ್ನು ನೆನೆದರು. of education facilities and also medical facilities, especially dental part of this part of Shimoga awareness has. The first thing, Madhu sir, what he did.
ಯಾರು ಏನೇ ಅಂದ್ರೂ ಕೊನೆಗೆ ಬರೋದು ಒಬ್ಬರು, ಯಾರು ಅಂದರೆ ಬಂಗಾರಪ್ಪ ಅಜ್ಜಿಯವರು. ಅದು ಇವತ್ತು ನಿಮ್ಮ ಬಾಯಿಗಳಲ್ಲಿ, ನಿಮ್ಮ ಮಾತುಗಳಲ್ಲಿ ಅವ್ರನ್ನ, ನಿಮ್ಮ ಭಾವನೆಗಳನ್ನು ಏನು ಅವ್ರ ಬಗ್ಗೆ ಹೇಳಿದರೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಧು ಬಂಗಾರಪ್ಪ ಮಾಡಿ. ಶರಾವತಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದರು ಎಂದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಸಂಸ್ಥೆ ಆರಂಭವಾಗಿ 32 ವರ್ಷ ಕಳೆದಿದೆ. ಬಂಗಾರಪ್ಪನವರ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ಸಂಬಳ ಕೊಡಲು ಆಗದ ದಿನಗಳಲ್ಲಿ ಕಲ್ಲು ಹೊಡೆದ ಘಟನೆಗಳು ನಡೆದಿವೆ ಎಂದು ಈ ಹಿಂದಿನ ಕಹಿ ಘಟನೆಗಳನ್ನ ನೆನೆದರು. ಅಂದ್ರೂ ಕೊನೆಗೆ ಬರೋದು ಒಬ್ಬರು, ಯಾರು ಅಂದರೆ ಬಂಗಾರಪ್ಪ ಅಜ್ಜಿಯವರು. ಅದು ಇವತ್ತು ನಿಮ್ಮ ಬಾಯಿಗಳಲ್ಲಿ, ನಿಮ್ಮ ಮಾತುಗಳಲ್ಲಿ ಅವ್ರನ್ನ, ನಿಮ್ಮ ಭಾವನೆಗಳನ್ನು ಏನು ಅವ್ರ ಬಗ್ಗೆ ಹೇಳಿದರೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಧು ಬಂಗಾರಪ್ಪ ಮಾಡ್ತಾನೆ. ಯಾಕಂದರೆ ಅದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಸಿದ್ಲಿಂಗ ಅವರು ಇದ್ದಾರೆ ಇಲ್ಲಿ, ಅವರು ಕೂಡ ಸೆಕ್ರೆಟರಿ ಆಗಿ ಎಲ್ಲ ನಮ್ಮ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಇರಲಿಲ್ಲ, ಆಕಾಶವಾಣಿಯಿಂದ ಕೊಡ್ತಾ ಇರಲಿಲ್ಲ. ನಾವು ಗುರುದತ್ತ ಅವರು ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಇನ್ಸ್ಟಿಟ್ಯೂಷನ್ನು ಎಲ್ಲ ಕಲ್ಗಿಲೆಲ್ಲ ಹೊಡೆದುಬಿಟ್ಟಿದ್ರು ಇದಕ್ಕೆ. ಅದಾದಮೇಲೆ ನನ್ನನ್ನು ಚೇರ್ಮನ್ ಮಾಡಿದರು. ಬಂಗಾರಪ್ಪಾಜಿ ಸಾಹೇಬರು ಗೋಪಾಲಣ್ಣವರಿಗೆಲ್ಲ ಮಾತಾಡಿದ್ದಾರೆ, ಈ ಚರ್ಚೆ ಎಲ್ಲ ಮಾಡಿದ್ದಾರೆ, ಅದೆಲ್ಲ ಗೊತ್ತಿರ್ತದೆ, ನಾನು ಹೇಳೋಕ್ಕಲ್ಲ. ಭಾಳ ಕಷ್ಟದಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ನ ಉಳಿಸ್ಕೊಂಡು ಅವ್ರಿಗೊಂದು ಕನಸಿತ್ತು, ಇಲ್ಲ ಒಂದು ಡೆಂಟಲ್ ಕಾಲೇಜ್ ಇರಬೇಕು, ಒಂದು ಮೆಡಿಕಲ್ ಕಾಲೇಜ್ ಇರಬೇಕಂತಲೂ ಕನಸಿತ್ತು. ನೋಡೋಣ ಮುಂದಿನ ದಿನಗಳಲ್ಲಿ. ಗೋಪಾಲ ಕೃಷ್ಣ ಅವ್ರು ಏನೋ ಮಾಡ್ತೀನಿ ಅಂತ ಇದ್ರಪ್ಪ, ಅವ್ರೇನಾದ್ರು ಮಾಡಿದರೆ ನಾವು ಬೇಕಾದ್ರೆ ಹೋಗಲ್ಲಿ ಹೆಲ್ತ್ ಚೆಕಪ್ ಫ್ರೀಯಾಗಿ ಮಾಡಿಸ್ಕೊಂಬರೋಕ್ಕೆ ಈಸಿ ಆಗ್ತದೆ, ಸ್ವಲ್ಪ ಬೇಗ ಮಾಡಲಿ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ. ಆ ಸಂದರ್ಭದಲ್ಲಿ 33-34 ವರ್ಷ ಅವ್ರು ಮುಖ್ಯಮಂತ್ರಿಗಳಿದ್ರೇನು ಡೆವಲಪ್ಮೆಂಟಿಗೆ ಇಟ್ ಹ್ಯಾಸ್ ಟು ಗ್ರೋ ಆನ್ ಇಟ್ಸ್ ಓನ್. ಆ ಟೈಪಲ್ಲಿ ಸಂಸ್ಥೆಗಳು ಭಾಳ ಕಷ್ಟ ಆಗ್ತವೆ. ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಶರಾವತಿ ಇದನ್ನು ಮಾಡಿ, ಮತ್ತು ಇವಾಗ ಶರಾವತಿಯಲ್ಲಿ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಮ್ಮ ಹತ್ರ ಇನ್ನೂ 10 ಸ್ಕೂಲ್ ಇದೆ. ಮಲ್ನಾಡ್ ಎಜುಕೇಷನ್ ಟ್ರಸ್ಟ್ ಅಂತ ಇದೆ. ಎಲ್ಲ ಬಡವರಿಗೆ, ಬರೀ ನನ್ನ ಕ್ಷೇತ್ರದಲ್ಲಿ ಮಾಡಿಲ್ಲ, ಸ್ವರ್ಗದಲ್ಲಿ. ಯಾಕಂದರೆ ಅವಾಗೆಲ್ಲ ಸರ್ಕಾರಿ ಶಾಲೆಗಳು ಇರಲಿಲ್ಲ. ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡೋದಕ್ಕಾಗಿರಲಿಲ್ಲ. 82-83 ಅಲ್ಲ, ಅದು ಟ್ರಸ್ಟ್ 82-83 ಕೆ ಬಂಗಾರಪ್ಪ ಅಂತ ಹೇಳಿ ಸಿಕ್ಕಿದವರು, ಅವ್ರನ್ನ ಚೇರ್ಮನ್ ಮಾಡಿ ಟ್ರಸ್ಟ್ ಮಾಡಿದ್ರು. ಅದಕ್ಕೆ ನಾನು ಕೂಡ ಅಲ್ಲೂ ಕೂಡ ಚೇರ್ಮನ್ನೇ. ಇಟ್ಸ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ 10 ಇದ್ದಾವೆ. 3 ನನ್ನ ಕ್ಷೇತ್ರದೊಳಗೆ, ಗೋಪಾಲ ಕೃಷ್ಣ ಅವ್ರ ಕ್ಷೇತ್ರದೊಳಗೆ 3 ಇದ್ದಾವೆ, ಮತ್ತು ಹೊಸನಗರದಲ್ಲಿ 1 ಇದೆ, ಮತ್ತು ಕಾರವಾರದಲ್ಲಿ 2 ಇದೆ, ಶಿಕಾರಿಪುರ 1 ಇದೆ. ಎಲ್ಲದೂ ಕೂಡ ಏಡೆಡ್. ಬಟ್ ಎಲ್ಲ ನಾವು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದೀವಿ. ಈಗ ನನ್ನ ಇಲಾಖೆಯಲ್ಲೇ ಟೀಚರ್ ಶಾರ್ಟೇಜ್ ಬಂದು ನನಗೆ ತಲೆನೋವು ಆಗ್ಬಿಟ್ಟಿದೆ. ಯಾಕೆಂದರೆ ಟೀಚರ್ ಶಾರ್ಟೇಜ್ ಆದ ತಕ್ಷಣ ಅಲ್ಲಿ ಟ್ರಸ್ಟ್ ಮೆಂಬರ್ಸು ಭೀಮಣ್ಣವ್ರು ಇದ್ದಾರೆ, ಮತ್ತು ಚಂದ್ರಣ್ಣವ್ರು ಇದ್ದಾರೆ, ಮತ್ತು ಬೇರೆ ಬೇರೆಯವರು ಇದ್ದಾರೆ. ಇಲ್ಲಿ ನಾವು 3 ಜನ ಇದ್ದೀವಿ. ಆದರೆ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಾದರೂ ಈ ವ್ಯವಸ್ಥೆಯನ್ನು ಈ ಹಂತಕ್ಕೆ ತಂದಿದ್ದಾರೆ ಅಂತೇಳಿ ಅದು ಕಾರಣ ಭೀಮಣ್ಣವರೇ. ನಾವು ಯಾಕೆಂದರೆ ಜಾಸ್ತಿ ಬರೋಲ್ಲ ಇಲ್ಲಿ. ಭೀಮಣ್ಣವರು ಆ ಕೆಲಸವನ್ನು ಬೇರೆಯವ್ರು ಯಾರಿಗೂ ಕಾಂಟ್ರಾಕ್ಟ್ ಕೊಡಲಿಲ್ಲ ಈ ಬಿಲ್ಡಿಂಗ್ನ. ಅವರೇ ನಿಂತು ಒಂಥರ ಕಾಂಟ್ರಾಕ್ಟ್ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ಅನಿವಾರ್ಯವಾಗಿ ಜೈಲಿನಲ್ಲಿ ಮೊಬೈಲ್ ನುಂಗಿ ಸಿಕ್ಕಿ ಬಿದ್ದಿರೋ ಘಟನೆ ನಡೆದಿದೆ. ಹೌದು, ಶಿವಮೊಗ್ಗದ ಸೋಗಾನೆಯ ಕೇಂದ್ರ ಕಾರಾಗೃಹದಲ್ಲಿ ಈ ಘಟನೆ ನಡೆದಿದೆ. ಕೈದಿಯೊಬ್ಬನ ಹೊಟ್ಟೆಯಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿದ್ದು, ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಅದನ್ನು ಹೊರತೆಗೆಯಲಾಗಿದೆ. ದೌಲತ್ ಅಲಿಯಾಸ್ ಗುಂಡ ಎಂಬ ಕೈದಿಯ ಹೊಟ್ಟೆಯಲ್ಲಿ ಸುಮಾರು 1 ಇಂಚು ಅಗಲ ಮತ್ತು 3 ಇಂಚು ಉದ್ದದ ಮೊಬೈಲ್ ಫೋನ್ ಇರುವುದು ಪತ್ತೆಯಾಗಿದೆ. ಶಿವಮೊಗ್ಗದ ನ್ಯಾಯಾಲಯದಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಗಾಗಿರುವ ದೌಲತ್ ಜೂನ್ 24ರಂದು ಜೈಲಿನ ಆಸ್ಪತ್ರೆಗೆ ದಾಖಲಾಗಿದ್ದ.
ಈ ವೇಳೆ ತಾನು ಆಕಸ್ಮಿಕವಾಗಿ ಕಲ್ಲು ನುಂಗಿರುವುದಾಗಿ ವೈದ್ಯರಿಗೆ ತಿಳಿಸಿದ್ದ. ಆನಂತರ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಜೈಲು ವಾರ್ಡ್ನಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿದ ವೈದ್ಯರು ಎಕ್ಸ್ರೇ ಪರೀಕ್ಷೆಯಲ್ಲಿ ಕೈದಿ ದೌಲತ್ನ ಹೊಟ್ಟೆಯಲ್ಲಿ ಯಾವುದೋ ವಸ್ತು ಇರುವುದನ್ನು ಪತ್ತೆ ಹಚ್ಚಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆಸಿದಾಗ ಆತನ ಹೊಟ್ಟೆಯಲ್ಲಿ ಮೊಬೈಲ್ ಫೋನ್ ಇರೋದು ಗೊತ್ತಾಗಿದೆ. ಈ ಸಂಬಂಧ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ರಂಗನಾಥ್ ಪಿ ಅವರು ತನಿಖೆ ನಡೆಸುವಂತೆ ದೂರು ನೀಡಿದ್ದಾರೆ. ಸದ್ಯ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಎಸ್ಪಿ ಮಿಥುನ್ ಕುಮಾರ್ ಅವರು ಸಹ ಪ್ರತಿಕ್ರಿಯೆ ನೀಡಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ದಾಖಲಾಗಿದೆ. ಕನ್ವಿಕ್ಷನ್ ಆಗಿರ್ತಕ್ಕಂಥ ಒಬ್ಬ ಪ್ರಿಸ್ನರು ದೌಲತ್ ಅಲಿಯಾಸ್ ಗುಂಡಾ ಅಂತ, ಆತನ ಹೊಟ್ಟೆನಲ್ಲಿ ಒಂದು ಮೊಬೈಲ್ ಪತ್ತೆ ಆಗಿದೆ. ಆಪರೇಷನ್ ಮಾಡುವ ಹೊಟ್ಟೆ ನೋವು ಅಂತಂದು ಅದನ್ನು ಅಡ್ಮಿಟ್ ಮಾಡಿಸ್ತಾರೆ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಆಪರೇಷನ್ ಮಾಡುವಾಗ ಈ ಮೊಬೈಲು ಸಿಕ್ಕಿದೆ. ಸೊ ಅದನ್ನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಜೈಲ್ ಅಥಾರಿಟೀಸ್ ಅವ್ರ ಜೊತೆಗೂ ಕೋಆರ್ಡಿನೇಟ್ ಮಾಡ್ಕೋತಾ ಇದ್ದೀವಿ. ಏನು ಎತ್ತ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ಪ್ರಕರಣ ದಾಖಲಾಗಿದೆ. ಕನ್ವಿಕ್ಷನ್ ಆಗಿರ್ತಕ್ಕಂಥ ಒಬ್ಬ ಪ್ರಿಸ್ನರು ದೌಲತ್ ಅಲಿಯಾಸ್ ಗುಂಡಾ ಅಂತ, ಆತನ ಹೊಟ್ಟೆನಲ್ಲಿ ಒಂದು ಮೊಬೈಲ್ ಪತ್ತೆ ಆಗಿದೆ. ಆಪರೇಷನ್ ಮಾಡುವ ಹೊಟ್ಟೆ ನೋವು ಅಂತಂದು ಅದನ್ನು ಅಡ್ಮಿಟ್ ಮಾಡಿಸ್ತಾರೆ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಆಪರೇಷನ್ ಮಾಡುವಾಗ ಈ ಮೊಬೈಲು ಸಿಕ್ಕಿದೆ. ಸೊ ಅದನ್ನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಜೈಲ್ ಅಥಾರಿಟೀಸ್ ಅವ್ರ ಜೊತೆಗೂ ಕೋಆರ್ಡಿನೇಟ್ ಮಾಡ್ಕೋತಾ ಇದ್ದೀವಿ. ಏನು ಎತ್ತ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ಪ್ರಕರಣ ದಾಖಲಾಗಿದೆ. ಕನ್ವಿಕ್ಷನ್ ಆಗಿರ್ತಕ್ಕಂಥ ಒಬ್ಬ ಪ್ರಿಸ್ನರು ದೌಲತ್ ಅಲಿಯಾಸ್ ಗುಂಡಾ ಅಂತ, ಆತನ ಹೊಟ್ಟೆನಲ್ಲಿ ಒಂದು ಮೊಬೈಲ್ ಪತ್ತೆ. ಮನುಷ್ಯರ ಮೇಲೆ ದ್ವೇಷದಿಂದ ಮಚ್ಚುಲಾಂಗಳಿಂದ ಅಟ್ಯಾಕ್ ಮಾಡೋದನ್ನ ನೋಡಿದ್ದೀರಾ? ಏನು ಅರಿಯದ ಮೂಕ ಪ್ರಾಣಿಯ ಮೇಲೆ, ಅದು ನಿಯತ್ತಿನ ಪ್ರಾಣಿ ಮೇಲೆ ದಾಳಿ ಮಾಡಿದ್ರೆ ಹೇಗೆ? ಇಂತಹ ಘಟನೆ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಹೊರವಲಯದಲ್ಲೊಂದು ವಿಚಿತ್ರ ಘಟನೆ. ಪ್ರಾಣಿ ಪ್ರಿಯರು ನೋಡಲೇಬೇಕಾದ ಸ್ಟೋರಿ. ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದನ್ನ ನೋಡಿದ್ದೀರಾ? ಆದ್ರೆ ಏನು ಅರಿಯದ ಮೂಕ ಪ್ರಾಣಿಗಳ ಮೇಲೆ ಮಚ್ಚಿನಿಂದ ದಾಳಿ ಮಾಡೋದು ಎಷ್ಟು ಸರಿ? ಇಂತಹದ್ದೇ ಒಂದು ಘಟನೆ ರಾಜ್ಯ ರಾಜಧಾನಿ ಸಮೀಪ ನಡೆದಿದೆ. ಮನೆ ಮಗಳ ರೀತಿಯಲ್ಲಿ ಪ್ರೀತಿಯಿಂದ ಸಾಕಿದ್ದ ಶ್ವಾನದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ವ್ಯಕ್ತಿಯೊಬ್ಬನು ಶ್ವಾನಕ್ಕೆ ಮಚ್ಚಿನಿಂದ ಹೊಡೆದು ಯತ್ನಿಸಿದ್ದಾನೆ. ದೇವನಹಳ್ಳಿ ತಾಲೂಕಿನ ಚಿನ್ನಕೆಂಪನಹಳ್ಳಿ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಇಲ್ಲಿ ಬಂದ್ರು ಡೈಲಿ ಓಡಾಡ್ತಾ ಇರ್ತಾನೆ ಆ ಹುಡುಗ. ಹೇಳ್ತಾನೆ ಇದೀವಿ, ಆಯಮ್ಮನೂ ಹೇಳ್ತಾರೆ ಬರಬೇಡ ಇಲ್ಲಿ ಮಕ್ಳಿದ್ದಾರೆ ಹಾಗೆ ಹೇಗೆ ಅಂತ. ಕೇಳ್ತಾನೆ ಇರ್ಲಿಲ್ಲ. ಎಷ್ಟು ಹೇಳಿದ್ರು ಕೆಲಾಡ್ಕೆ ಕೊಡು ಅದು ಇದು ಅಂತ ಅವ್ರ ಹತ್ರ ಯಾವಾಗ್ಲೂ ಪೀಡಿಸ್ತಾ ಇರೋನು. ಸರಿ ಹೋಗು ಆಯಮ್ಮನೂ ಕೊಡ್ತಾ ಇದ್ರು, ಹೋಗು ಅಂತ ಎಷ್ಟು ಹೇಳ್ತಾ ಇದ್ರು ಹೋಗ್ತಾನೆ ಇರ್ಲಿಲ್ಲ. ಇಲ್ಲೇ ಮಾತಾಡ್ಕೊಂಡು ಅದು ಇದು ನಿಂತ್ಕೊಂಡ್ಬಿಡ್ತಾ ಇದ್ ನಾನು. ಅಲ್ಲಿ ಎಳ್ನೀರು ಕೊಡೋದು ತಗೊಂಬಂದ್ ಬೇಕಾ ಅಂತ ಅಲ್ಲೂ ಕೇಳಿದ್ದಾರೆ. ಅವರು ಬೈದಿದ್ದಾರೆ. ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ಇಬ್ರು ಇರ್ತಾ ಇದ್ವಿ. ಬಂದು ಕೇಳ್ತಾ ಇದ್ರು ಎಳ್ನೀರ್ ಬೇಕಾ ಏನು ಅಂತ. ನಾವ್ ಯಾವತ್ತೂ ಅವ್ರನ್ನ ಇಲ್ಲಿ ಕರ್ಸ್ಕೊಳ್ಳೋದು ಇಲ್ಲ, ಬರ್ರಿ ಅಂತ ನಾವು ಕರೆಯೋದು ಇಲ್ಲ. ಇಲ್ಲಿ ಕೂತಿದ್ದವನು ಸ್ವಲ್ಪ 5 ನಿಮಿಷದಲ್ಲಿ ಮಾಡಿರೋ ಕೆಲಸ ಇಲ್ಲಿಂದ ಓಡೋಗಿ ಒಂದೇ ಸರಿ ಈ ತರ ಮಚ್ಚಲ್ಲಿ ಬೀಸ್ಬಿಟ್ಟ. ಮಚ್ಚೆತ್ಕೊಂಡೆ ಸ್ಕೂಲ್ ಬಂದಿದ್ದ? ಮಚ್ಚೆತ್ಕೊಂಡೆ. ಎಳ್ನೀರು ಒಂದ್ ಚೀಲದಲ್ಲಿ ಎಳ್ನೀರಿತ್ತು, ಮಚ್ಚು ಇತ್ತು ಕೈಯಲ್ಲಿ.
ಇಲ್ಲಿ ನೋಡ್ತಾ ಎಲ್ಲರೂ ಇಲ್ಲೇ ಇದೀವಿ, ಇಲ್ಲಿಂದ ಓಡೋಗಿ ಅಲ್ಲಿ ಬೀಸ್ಬಿಟ್ಟಿದ್ದಾರೆ. ಅಂದ್ರೆ ನಾಯಿ ಏನೋ ಅವರು ಕೋಳಿನ ಕಚ್ಚಿತ್ತು ಅಂತ ಹೇಳ್ದ, ಆದ್ರೆ ಈ ನಾಯಿ ಅಲ್ಲ ಅದು, ಇದು ಪಾಪ ಅವ್ರು ಸಾಕಿರೋ ನಾಯಿ. ಆ ನಾಯಿ ಅಂತ ಏನ್ ಅನ್ಕೊಂಡ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ನಿಂತಿರೋ ಇದಕ್ಕೆ ಓಡೋಗಿ ಹೊಡೆದ್ಬಿಟ್ಟಿದ್ರು. ಒಳಗಡೆ ಇದ್ರು, ಯಾರು ಈಚೆ ಇರ್ಲಿಲ್ಲ, ಬೀಳ್ತಾ ಇತ್ತು. ಅದು ಜಸ್ಟ್ ಮಚ್ಚು ಬಿದ್ದಾಗ ಟೀಚರು ಮತ್ತೆ ಒಬ್ಬ ಹುಡುಗಿ ಬಂದಿರೋದು ನೋಡಕ್ಕೆ, ಬಿದ್ದ ಮೇಲೆ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ಎಸ್ತಿದ್ದು ಇಲ್ಲಿಂದ ಓಡೋಗಿ ಆ ಮಾವಿನ ಮರದ ಹತ್ರದಿಂದ ಬೀಸಿರೋದು. ಇಲ್ಲ ಏನಿಲ್ಲ ಪಾಪ, ಅದ್ರ ಪಾಡ್ ಕದ್ ಸೈಲೆಂಟ್ ಆಗಿತ್ತು. ಸುಮಾರು ಸರಿ ಹೇಳಿದೀವಿ ಬರಬೇಡ ಇಲ್ಲಿ ಅಂತ. ಏನ್ ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಹಿಂಗಿಂದ ಜಂಪ್ ಹಾಕೊಂಡು ಎಳ್ನೀರ್ ಎತ್ಕೊಂಡು ಹಿಂಗೆ ಹೋಗ್ತಾನೆ ಇರೋನು ಯಾವಾಗ್ಲೂ. ಯಾರು ಅವನ್ನ ಮಾತಾಡ್ಸ್ತಾನು ಇರ್ಲಿಲ್ಲ, ಯಾವನೇ ಮೇಲ್ ಬಿದ್ದು ಮಾತಾಡ್ಸೋನು ಬಂದು ನಾವು ಕರೆಸ್ತಾನೆ ಇರ್ಲಿಲ್ಲ. ಅವ್ನು ಏನ್ಕೂ ಇಲ್ಲಿ ನಾವು ಇದನ್ನೇ ಮಾಡ್ಕೊಡಲ್ಲ. ಅವ್ನು ಗೊತ್ತಿವ್ನು ಹೀಗೆ ತಪ್ಪು ಈಗ ಬಿಟ್ಕೊಂಡ್ರಿ ಅಂತ ಇವರೆಲ್ಲನೂ ಏನಕ್ಕೆ ಬಿಟ್ಕೊಂಡ, ಅವ್ರನ್ನ ಕರೆಯೋಕೆ ಇಲ್ಲ. ಎಷ್ಟು ಹೇಳಿದ್ರು ಅವ್ನ ಅರ್ಥನೇ ಮಾಡ್ಕೊತಾ ಇರಲಿಲ್ಲ. ಅಪ್ಪಿ ಸೆಕ್ರೆಟ್ರಿಗೆಲ್ಲ ಹೇಳಿದ್ದಾರೆ ಬರಬೇಡ ಅಂತ ಹೇಳಿ, ನಾವು ಎಷ್ಟು ವಾರ್ನಿಂಗ್ ಮಾಡಿದ್ರೆ ಅವ್ರು ಕೇಳಲಿಲ್ಲ. ಮನೆಗೆ ಹೆಣ್ಣು ಮಗು ಇಲ್ಲದೆ ಶ್ವಾನ ಸಾಕಿದರು. ಶ್ವಾನದ ಮೇಲೆ ಬಿತ್ತು ಮೋಹನ್ ಎಂಬಾತನ ಕಣ್ಣು. ಗ್ರಾಮದ ಶೈಲಜಾ ಎನ್ನುವವರು ಮನೆಗೆ ಹೆಣ್ಣು ಮಗು ಇಲ್ಲದೆ ಕಳೆದ 2 ವರ್ಷಗಳಿಂದ ಹೆಣ್ಣು ಶ್ವಾನವನ್ನ ಸಾಕಿದ್ರು. ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ತಾ ಇದ್ರು. ಗ್ರಾಮದ ಶಾಲೆಯಲ್ಲಿ ಬಿಸಿಯೂಟ ಅಡುಗೆ ತಯಾರು ಮಾಡುವ ಶೈಲಜಾ ಸಮಯ ಬಿಡುವು ಮಾಡಿಕೊಂಡು ಶ್ವಾನದ ಆರೈಕೆ ಮಾಡ್ತಾ ಇದ್ರು. ಆದ್ರೆ ಗ್ರಾಮದ ಮೋಹನ್ ಎಂಬ ವ್ಯಕ್ತಿ ಈ ಶ್ವಾನದ ಮೇಲೆ ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಶ್ವಾನಕ್ಕೆ ಬರೋಬ್ಬರಿ 12 ಹೊಲಿಗೆ. ಬದುಕಿತು ಮೂಕ ಪ್ರಾಣಿ. ಶಾಲಾ ಆವರಣದಲ್ಲಿಯೇ ಶ್ವಾನದ ಮೇಲೆ ಈ ದಾಳಿ ನಡೆಸಲಾಗಿದೆ. ನಾಯಿಗೆ ಗಂಭೀರ ಗಾಯವಾಗಿದ್ದು, ರಕ್ತದ ಮಡುವಿನಲ್ಲಿ ಬಿದ್ದ ಶ್ವಾನವನ್ನ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗಿದೆ. ಶ್ವಾನ ಹತ್ಯೆಗೆ ಯತ್ನಿಸಿದ ಮೋಹನ್ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರಾಣಿ ಪ್ರಿಯರ ಕೆಂಗಣ್ಣಿಗೂ ಇದು ಗುರಿಯಾಗಿದೆ. ಒಟ್ಟಾರೆ ನಿಯತ್ತಿನ ಪ್ರಾಣಿ ಅಂತಲೇ ಹೆಸರು ಮಾಡಿರೋ ನಾಯಿಯ ಮೇಲೆ ನರಮನುಷ್ಯ ಅಟ್ಯಾಕ್ ಮಾಡಿರೋದು ವಿಪರ್ಯಾಸವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರಿದಿದೆ. ಈ ನಡುವೆ ಜುಲೈ 17ರಿಂದ ಮಳೆಯ ಆರ್ಭಟ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ಈಗಾಗಲೇ ರಾಜ್ಯದ ಕರಾವಳಿ ಮತ್ತು ಮಲೆನಾಡಿನ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಸಾಗರ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಇನ್ನು 2-3 ದಿನಗಳ ನಂತರ ಮತ್ತಷ್ಟು ಮಳೆ ಹೆಚ್ಚಲಿದೆ ಅಂತ ಐಎಂಡಿ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಅತಿ ಚಿಕ್ಕ ಜಲಾಶಯವಾಗಿರುವ ತುಂಗಾ ಜಲಾಶಯವು ಪ್ರವಾಸಿಗರ ಕಣ್ಮನ ಸೆಳೆಯುವಲ್ಲಿ ಮುಂದಾಗಿದೆ. 24 ಗಂಟೆಗಳ ಹಿಂದೆ ಜಲಾಶಯದಲ್ಲಿ 29,061 ಕ್ಯೂಸೆಕ್ ಒಳಹರಿವು ಇತ್ತು. ಆದರೆ ಇಂದು ಜಲಾಶಯಕ್ಕೆ 24,751 ಕ್ಯೂಸೆಕ್ ಒಳಹರಿವು ಹಾಗೂ ಜಲಾಶಯದಿಂದ 24,172 ಕ್ಯೂಸೆಕ್ ಹೊರಹರಿವು ಇದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯವು 13,174 ಕ್ಯೂಸೆಕ್ ಒಳಹರಿವು ಹಾಗೂ 11,651 ಕ್ಯೂಸೆಕ್ ಹೊರಹರಿವನ್ನ ಹೊಂದಿತ್ತು. ಈ ಬಾರಿ ಬಹುಬೇಗನೆ ಮಳೆಯಾದ ಕಾರಣ ಜಲಾಶಯವು ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಿದೆ.
ಭದ್ರಾ ಜಲಾಶಯದಿಂದ ಜುಲೈ 2ನೇ ವಾರದಲ್ಲಿ ಕ್ರಸ್ಟ್ ಗೇಟ್ ಮೂಲಕ ನೀರು ಹರಿಸಲಾಗುತ್ತಿದೆ. ಈಗಾಗಲೇ ಜಲಾಶಯದ ಬಹುತೇಕ ಭರ್ತಿಯ ಹಂತ ತಲುಪಿದ್ದು ಮಧ್ಯ ಕರ್ನಾಟಕದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಜಲಾಶಯದ 4 ಗೇಟ್ಗಳು ತೆರೆದು ನೋಡುಗರಿಗಂತೂ ಸ್ವರ್ಗವೇ ಸರಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ನಿನ್ನೆ ಅಂದ್ರೆ ಜುಲೈ 11ರಂದು ಜಲಾಶಯದ 4 ಗೇಟ್ಗಳನ್ನು ತೆರೆದಿದ್ದು ನೋಡುಗರಲ್ಲಿ ಸಂತಸವನ್ನ ಸೃಷ್ಟಿಸಿದೆ. ರೆಡಿ ಇದ್ದೀನಿ ಡೌನ್ ಮಾಡು. ಈ ಬಣ್ಣ ತೆಗೊಂಡು ಈ ಜಲಾಶಯಕ್ಕೆ 11,673 ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಒಟ್ಟು ಹೊರಹರಿವಿನ ಪ್ರಮಾಣ 2,975 ಕ್ಯೂಸೆಕ್ ಆಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಮಟ್ಟ 186 ಅಡಿ ಹಾಗೂ ಪ್ರಸ್ತುತ ಜಲಾಶಯದ ಮಟ್ಟ 175 ಅಡಿಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ 136.9 ಅಡಿಯಾಗಿತ್ತು. ಈ ಬಾರಿ ಜಲಾಶಯದ ಮಟ್ಟ ಹಾಗೂ ಒಳಹರಿವಿನ ಮಟ್ಟ ಪ್ರಮಾಣ ಹೆಚ್ಚಾಗಿದೆ. ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ಸಂಬಂಧ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹೆಣಗಳನ್ನು ಹೂತಿದ್ದ ವ್ಯಕ್ತಿ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. ಬಿಎನ್ಎಸ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆ ದಾಖಲಾಗಿದೆ. ದೂರುದಾರರನ್ನ ಪ್ರತಿನಿಧಿಸುವ ವಕೀಲರಾದ ಔಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ದೂರುದಾರರು ನ್ಯಾಯಾಲಯಕ್ಕೆ ಹೇಳಿಕೆ ನೀಡುವಾಗ ತಮ್ಮಲ್ಲಿ ಒಬ್ಬರು ನ್ಯಾಯಾಲಯದಲ್ಲಿ ಹಾಜರಿರಬೇಕು ಎಂದು ಮೊದಲೇ ದೃಢವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದರು. ದೂರುದಾರರು ತಾನು ಅನಕ್ಷರಸ್ಥ, ಇದುವರೆಗೆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಮತ್ತು ಪ್ರಕ್ರಿಯೆಯಲ್ಲಿ ಗಂಭೀರ ತೊಂದರೆ ವ್ಯಕ್ತಪಡಿಸಿದರು. ಹೀಗಾಗಿ ನಾವು ಈ ಅಂಶದ ಬಗ್ಗೆ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ವು. ಆದಾಗ್ಯೂ ಕೋರ್ಟ್ ವಕೀಲರ ಉಪಸ್ಥಿತಿಯನ್ನು ಒಪ್ಪಲಿಲ್ಲ. ನಮ್ಮ ಅನುಪಸ್ಥಿತಿಯಲ್ಲಿ ದೂರುದಾರರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲು ಪ್ರಾರಂಭಿಸಿತು ಎಂದು ವಕೀಲರು ಹೇಳಿದರು. ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಾಚಾರ ಮತ್ತು ಹತ್ಯೆಯಾದ ಶಾಲಾ ಬಾಲಕಿಯರು ಮತ್ತು ಮಹಿಳೆಯರ ಶವಗಳನ್ನು ಹೂಳಲು ಬಲವಂತ ಮತ್ತು ಬೆದರಿಕೆ ಹಾಕಲಾಗಿತ್ತು ಎಂದು ಆರೋಪಿಸಿ ವ್ಯಕ್ತಿಯೊಬ್ಬರು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಜಯ್ ಶಿರ್ಸತ್ ಕೊಠಡಿಯಲ್ಲಿ ಕಂತೆ ನೋಟು ಪತ್ತೆಯಾಗಿವೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಅವರು ಬನಿಯನ್ ಮತ್ತು ಶಾರ್ಟ್ಸ್ ಧರಿಸಿ ಹಾಸಿಗೆ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಿದ್ದಾರೆ. ಪಕ್ಕದಲ್ಲಿ ಸಾಕು ನಾಯಿ ಇದೆ. ಕೊಠಡಿಯಲ್ಲಿ ಇರಿಸಲಾಗಿರುವ
ಕ್ಯಾಶ್ ಬ್ಯಾಗ್ನಲ್ಲಿ ನೋಟುಗಳ ಬಂಡಲ್ ಪತ್ತೆಯಾಗಿದೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಸಂಜಯ್ ಶಿರ್ಸಾತ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವುದು ಇದು ಮೊದಲೇನಲ್ಲ ಎಂದು ಹೇಳಿರುವ ಪ್ರತಿಪಕ್ಷಗಳು ಸಚಿವರ ರಾಜೀನಾಮೆಗೆ ಆಗ್ರಹಿಸಿವೆ. ಕಿಕ್ ಬ್ಯಾಕ್ ಪಡೆದಿರುವ ಭ್ರಷ್ಟ ಸಚಿವನ ವಿರುದ್ಧ ಕ್ರಮಕ್ಕೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಧೈರ್ಯ ತೋರಬೇಕು ಎಂದು ಎನ್ಸಿಪಿ ಎಸ್ಪಿ ವಕ್ತಾರ್ ಕ್ಲೈಡ್ ಕ್ರಾಸ್ಟೋ ಒತ್ತಾಯಿಸಿದ್ದಾರೆ. ಶಿಂದೆ ಶಿವಸೇನೆ ನಾಯಕನ ಈ ವಿಡಿಯೋವನ್ನು ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಶಿವಸೇನಾ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಈ ಥ್ರಿಲ್ಲಿಂಗ್ ವಿಡಿಯೋವನ್ನು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಸಿಎಂ ದೇವೇಂದ್ರ ಫಡ್ನವೀಸ್ ವೀಕ್ಷಿಸಬೇಕು ಎಂದಿದ್ದಾರೆ. ಆದರೆ ತನ್ನನ್ನು ಸಿಲುಕಿಸಲು ಮಾಡಿರುವ ಪೂರ್ವ ನಿಯೋಜಿತ ಪಿತೂರಿ ಎಂದು ಸಂಜಯ್ ಶಿರ್ಸಾತ್ ಸಮರ್ಥಿಸಿಕೊಂಡಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಎಸ್ ರಾಮಪ್ಪಾಜಿಯನ್ನ ಆಹ್ವಾನಿಸಿ ಎಂದು ನಾರಾಯಣಗುರು ವಿಚಾರ ವೇದಿಕೆ ಒತ್ತಾಯಿಸಿದೆ. ನೂತನವಾಗಿ ನಿರ್ಮಾಣವಾಗಿರುವ ಸಿಗಂದೂರು ಸೇತುವೆಗೆ ಆದಿದೇವಿ ಚೌಡೇಶ್ವರಿ ಹೆಸರಿಟ್ಟು ಸೇತುವೆಯ ಪೂಜೆ ಪರೋಕ್ಷವಾಗಿ ಹೋರಾಡಿದವರನ್ನು ಆಹ್ವಾನಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ನಾರಾಯಣಗುರು ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರವೀಣ್ ಹಿರೇಗೌಡ ಒತ್ತಾಯಿಸಿದರು. ಉದ್ಘಾಟನೆಗೆ ನಾವು ಸುಮಾರು 6-7 ದಶಕಗಳಿಂದ ಏನು ನಿರಂತರ ಹೋರಾಟ, ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು, ಸ್ಥಳೀಯ ರೈತರು, ಮುಳುಗಡೆ ಸಂತ್ರಸ್ತರು ಏನು ಕನಸನ್ನು ಕಂಡಿದ್ರು, ಅವರು ಏನು ಕಷ್ಟಪಡ್ತಾ ಇದ್ರು, ಸಾಗರ ಅಥವಾ ಬೇರೆ ಬೇರೆ ನಗರಗಳಿಗೆ, ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ, ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಏನೆಷ್ಟೆಲ್ಲ ಕಷ್ಟಪಟ್ಟಿದ್ರು ಸುಮಾರು 6-7 ದಶಕದಿಂದ, ಆ ಒಂದು ಕನಸನ್ನು ಇವತ್ತು ನೆನೆಸು ಮಾಡ್ತಕ್ಕಂಥ ಕಾಲ ಇವತ್ತು ಸಮೀಪದಲ್ಲಿ, ಅಂದರೆ ಸೋಮವಾರ ಆಗ್ತಾ ಇದೆ. ಈ ಒಂದು ಬಹುದೊಡ್ಡ ಯೋಜನೆಗೆ ಕಾರಣೀಭೂತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬಹಳ ದೊಡ್ಡ ಹೋರಾಟ, ಇತಿಹಾಸ. ಸಿಗಂದೂರು ಸೇತುವೆ ಇವತ್ತು ಆಗಿದೆ ಅಂತಕ್ಕಂಥದ್ದು ಎಷ್ಟು ಹೆಮ್ಮೆ ಇದೆ ಅಂದರೆ ಅದ್ರ ಹಿಂದೆ ಎಷ್ಟು ಜನ ನಮ್ಮ ಹಿರಿಯರು, ಪೂರ್ವಜರು ಎಷ್ಟು ಹೋರಾಟವನ್ನು ಮಾಡಿದ್ದಾರೆ. ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು, ಬದುಕನ್ನು ಕಳ್ಕೊಂಡು, ತಮ್ಮ ಹಿನ್ನೆಲೆಯನ್ನು ಕಳ್ಕೊಂಡು, ನೀರಲ್ಲಿ ಮುಳುಗಡೆಯಾಗಿ ತಮ್ಮ ಜಮೀನು, ಮನೆ ಮಠಗಳು ಸರ್ವಸ್ವವನ್ನು ಈ ರಾಜ್ಯದ ಜನರಿಗೆ ಬೆಳಕು ಕೊಡಲಿಕ್ಕೆ ಕಳ್ಕೊಂಡು ಇವತ್ತು ಅವ್ರದ್ದು ಬದುಕನ್ನು ದಾರಿ ಎರೆದು ಇವತ್ತು 6-7 ದಶಕ ನಂತರ ಅವರಿಗೆ ಒಂದು ಸೇತುವೆ ಆಗ್ತಿರ್ತಕ್ಕಂಥದ್ದು ನಮ್ಮ ಸಂಘಟನೆಗೆ ಮತ್ತು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಹೆಮ್ಮೆಯ ಸಂಗತಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ಒಂದು ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು, ಇದು ಜಗಜ್ಜಾಹೀರಾಗಬೇಕು. ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಸ್ಥಳೀಯ ಶಾಸಕರು, ಸ್ಥಳೀಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ಕಾರಣ ಏನಿವತ್ತು ಭಾರತ ದೇಶದ 2ನೇ ಅತಿ ದೊಡ್ಡ ಸೇತುವೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಸಿಗಂದೂರು ಅಂತಕ್ಕಂಥ ಒಂದು ಹೆಸರು, ಅಂಬಾರಗೋಡ್ಲು, ಕಳಸವಳ್ಳಿ ಆ ಗ್ರಾಮಗಳಿಗೆ ಏನು ಇವತ್ತು ಸಿಗಂದೂರು ಅಂತಕ್ಕಂಥ ಹೆಸರು ಇವತ್ತು ಅದು ಬರಲಿಕ್ಕೆ, ವಿಶ್ವವಿಖ್ಯಾತಿ ಆಗಲಿಕ್ಕೆ, ಜಗತ್ ಪ್ರಸಿದ್ಧಿ ಆಗಲಿಕ್ಕೆ ಕಾರಣಕರ್ತರು ಆ ಸಿಗಂದೂರು ಚೌಡೇಶ್ವರಿಯ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್
ಸಿಗಂದೂರು ಸೇತುವೆ ಮಾಡೋ ಆಲೋಚನೆಯನ್ನ ಕೊಟ್ಟವರು, ಸಹಕಾರ ಕೊಟ್ಟವರು ಸಚಿವ ನಿತಿನ್ ಗಡ್ಕರಿ ಎಂದು ಶರಾವತಿ ಸಂತ್ರಸ್ತರ ಹೋರಾಟಗಾರ ತೀನ ಶ್ರೀನಿವಾಸ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸಿಗಂದೂರು ಸಮೀಪ ಅಂಬಾರಗೋಡ್ಲು ಸೇತುವೆ ನಿರ್ಮಾಣ ಕಾರ್ಯ ಆಗಬೇಕು ಅಂತ ಹೇಳಿ ಭೂ ಸ್ವಾಧೀನವಾದ ಬಳಿಕ ಅಲ್ಲಿ ದ್ವೀಪಗಳಾಗಿದ್ದವು. ಸೇತುವೆ ಆಗಬೇಕು ಎಂಬುದು ಅಲ್ಲಿನ ಜನರ ಒತ್ತಾಯವಾಗಿತ್ತು. ರಾಜ್ಯ ಸರ್ಕಾರಕ್ಕೂ ಈ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಆದರೆ ಕಾಗೋಡು ತಿಮ್ಮಪ್ಪ ಮತ್ತು BS ಯಡಿಯೂರಪ್ಪನವರು ದೆಹಲಿಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಒತ್ತಾಯ ಮಾಡಿದ್ರು. ಆಗ ಹೈವೇ ಆದ್ರೆ ಹಣ ಖರ್ಚು ಮಾಡಬಹುದು ಅಂತ ಹೇಳಿ ಸೇತುವೆ ನಿರ್ಮಾಣಕ್ಕೆ ಸಲಹೆ ಕೊಟ್ಟವರೇ ನಿತಿನ್ ಗಡ್ಕರಿ ಎಂದು ತೀನ ಶ್ರೀನಿವಾಸ್ ಹೇಳಿದರು. ಸಿಗಂದೂರು ಸಮೀಪ ಅಂಬಾರಗೋಡ್ಲು ಸೇತುವೆ ನಿರ್ಮಾಣ ಕಾರ್ಯ ಆಗಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಭೂಸ್ವಾಧೀನ ಆಗಿ ರೈತರ ಜಮೀನು ಮುಳುಗಡೆ ಆದ ನಂತರದಲ್ಲಿ ಅಲ್ಲೊಂದು ಪ್ರತ್ಯೇಕ ದ್ವೀಪ ಆಗಿ ಕರೂರು ಮತ್ತು ಬಾರಂಗಿ ಹೋಬಳಿಗಳಿಗೆ ಸಂಪರ್ಕ ಇಲ್ಲದೆ ಇದ್ದಂಗೆ ಒಂದು ವ್ಯವಸ್ಥೆ ಆಯಿತು. ಜೊತೆಗೆ ಈ ಹಿಂದೆ KS ಶ್ರೀನಿವಾಸ್ ಅವರು 1967ರಲ್ಲಿ ಶಾಸಕರಾಗಿದ್ದರು. ಆ ಸಂದರ್ಭದಿಂದನೂ ಸಹ ಒಂದು ಸೇತುವೆ ಆಗಬೇಕು ಅಂತ ಜನರ ಮನಸ್ಸಲ್ಲಿತ್ತು. ಆಗಾಗ ಎಲ್ಲರನ್ನೂ ಸಹ ಸೇತುವೆ ಆಗಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಜನ ಮಾಡಿದರು. ಕಳೆದ ಸಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಜೊತೆಗೆ ನಾನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದಾಗ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಕೊಠಡಿಯಲ್ಲೇ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾರತ್ ಮಾಲಾ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅರ್ಧ ದುಡ್ಡನ್ನು ರಾಜ್ಯ ಸರ್ಕಾರ ಹಾಕಿದ್ರೆ ಇನ್ನು ಅರ್ಧವನ್ನು ಕೇಂದ್ರ ಸರ್ಕಾರ ಭರಿಸುತ್ತೆ, ನಾವು 100 ಕೋಟಿ ಕೊಟ್ಟರೆ ಅವ್ರು 100 ಕೋಟಿ ಕೊಟ್ಟು ಸೇತುವೆ ಮಾಡೋಣ ಅನ್ನೋ ಒಂದು ಅಭಿಪ್ರಾಯದಲ್ಲಿದ್ದರು. ಕೊನೆಗೆ ಕಾಗೋಡು ತಿಮ್ಮಪ್ಪನವರು ಯಡಿಯೂರಪ್ಪನವರೆಲ್ಲ ಗಡ್ಕರಿ ಅವ್ರನ್ನ ದೆಹಲಿಯಲ್ಲಿ ಭೇಟಿ ಆದಾಗ ಅವರು ಗಡ್ಕರಿ ಅವರೇ ಒಂದು ಅತ್ಯುನ್ನತವಾದ ಒಂದು ಆಲೋಚನೆಯನ್ನು ಹರಿಸಿದ್ರು. ಈ ವಿಚಾರದಲ್ಲಿ ಏನು ಹೇಳಿದ್ರು ಅಂದರೆ, ರಾಜ್ಯ ಸರ್ಕಾರದ ಹತ್ರ ನಿಮ್ಮ ಹತ್ರ ಹಣ ಇರಲ್ಲ, ಅದು ಸಾಗರ ಟೌನ್ನಿಂದ ಸೇತುವೆ ಈ ಸಿಗಂದೂರು ಮಾರ್ಗವಾಗಿ ತುಂಬ್ರಿ ಆ ಭಾಗದ ಮಾರ್ಗವಾಗಿ ಒಂದು ಹೈವೇಯನ್ನು ನಿರ್ಮಾಣ ಮಾಡಲಿಕ್ಕೆ, ಹೈವೇಗೆ ಸೇರಿಸಲಿಕ್ಕೆ ನಾನು ಘೋಷಣೆ ಮಾಡ್ತೇನೆ. ಹೈವೇಗೆ ಸೇರಿಸ್ಬಿಟ್ರೆ ಸಾವಿರಾರು ಕೋಟಿ ನಾವು ಹಣ ಖರ್ಚು ಮಾಡೋದಕ್ಕೂ ನಮ್ಮ ಹತ್ರ 500 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಸೇತುವೆಯನ್ನು ಮಾಡೋಣ ಅನ್ನೋ ಒಂದು ಆಲೋಚನೆಯನ್ನು ಕೊಟ್ಟವರೇ ಗಡ್ಕರಿ ಅವರು. ನಿತಿನ್ ಗಡ್ಕರಿ ಅವರು ದೇಶದಲ್ಲೇ ಅತ್ಯಂತ ಒಳ್ಳೆಯ ಸಚಿವರು. ಅವ್ರ ಬಗ್ಗೆ ಸೋನಿಯಾ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕಿ ಆದಾಗ ಪಾರ್ಲಿಮೆಂಟ್ನಲ್ಲಿ ಇಡೀ ದೇಶದ ಹೈವೇ ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ಸೋನಿಯಾ ಗಾಂಧಿ ಅವರೇ ಅವರನ್ನು ಪ್ರಶಂಸೆ ಮಾಡಿದರು. ಒಳ್ಳೆಯ ಸಚಿವರು, ತುಂಬ ಒಳ್ಳೆಯ ಕೆಲಸವಾಗಿ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿದರು. ಹಾಗಾಗಿ ಇವತ್ತು ಸೇತುವೆ ನಿರ್ಮಾಣದ ಒತ್ತಾಯ ಮಾಡಿದವರು ಯಡಿಯೂರಪ್ಪನವ್ರು ಇದ್ದಾರೆ, ಕಾಗೋಡು ಇದ್ದಾರೆ, ಜನ ಇದ್ದಾರೆ, ಬೇರೆ ಬೇರೆಯವರೆಲ್ಲರೂ ಹೋರಾಟ ಮಾಡಿದ್ದಾರೆ ಅದಕ್ಕೆ. ಆದರೆ ಇವತ್ತು ಸೇತುವೆ ನಿಜವಾಗ್ಲೂ ಭಾಳ ಬೇಗನೆ ಆಗಲಿಕ್ಕೆ, ಆ ಸೇತುವೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ರಾಷ್ಟ್ರೋತ್ಥಾನ ಬಳಗದಿಂದ ಜುಲೈ 15ರಂದು ಭುಗಿಲು ಎಂಬ ಪುಸ್ತಕ ಬಿಡುಗಡೆಯಾಗುತ್ತಿದ್ದು, ಈ ಪುಸ್ತಕ ಸಂಪೂರ್ಣ ದೇಶದ ಮೇಲೆ ಹೇರಲಾಗಿದ್ದ ತುರ್ತು ಪರಿಸ್ಥಿತಿಯ ಕುರಿತಾದ ಪುಸ್ತಕವಾಗಿದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯಲ್ಲಿರುವ ದ್ವಾರಕ ಕನ್ವೆನ್ಷನ್ ಹಾಲ್ನಲ್ಲಿ ಈ ಪುಸ್ತಕ ಬಿಡುಗಡೆಯಾಗಲಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಭಾಪತಿ DH ಶಂಕರಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುಧೀಂದ್ರ PR ಮಾಹಿತಿ ನೀಡಿದರು. ತುರ್ತು ಪರಿಸ್ಥಿತಿ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳುಳ್ಳ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಹೋರಾಟಗಳು ಮತ್ತು ಅನೇಕ ಘಟನೆಗಳು ಏನು ನಡೀತು ಅದರ ಕುರಿತು ಒಂದು ಪುಸ್ತಕ ಮುದ್ರಣ ಆಗಿದೆ. ಅದೀಗ ಮರು ಮುದ್ರಣ ಆಗಿದೆ, ಭುಗಿಲು ಅಂತ ಹೇಳಿ. 1977ರಲ್ಲಿ ಅದು ಮೊದಲ ಮುದ್ರಣ ಆಯಿತು. ಈಗ ಮತ್ತೊಮ್ಮೆ ಅದು 50 ವರ್ಷಗಳ ಸಂದರ್ಭದ ನೆನಪಿನಲ್ಲಿ ಮತ್ತೊಮ್ಮೆ ಮರು ಮುದ್ರಣ ಆಗಿದೆ. ಅದರ ಮರು ಬಿಡುಗಡೆ ಕಾರ್ಯಕ್ರಮ ಕೂಡ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ತಿಳಿದಿರುವ ಹಾಗೆ 1975 ಜೂನ್ 25ರಂದು ಸಂವಿಧಾನದ 352ನೇ ವಿಧಿಯನ್ನು ದುರುಪಯೋಗ ಪಡಿಸಿಕೊಂಡು ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನು
ಆಗಿನ ಪ್ರಧಾನಿಯವರಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇರಿದ್ರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಕಡೆ ಪತ್ರಿಕಾ ಸೆನ್ಸರ್ಶಿಪ್ ಇತ್ತು. ರೈಟ್ ಟು ಲೈಫನ್ನು ಕೂಡ ಆ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು. ಅಂದರೆ ಜೀವದ ಹಕ್ಕನ್ನು ಕೂಡ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿನಲ್ಲಿ ನಿರ್ಬಂಧ ಮಾಡಲಾಗಿತ್ತು. ಎಲ್ಲ ರೀತಿಯ ಸ್ವಾತಂತ್ರ್ಯಗಳನ್ನು ಆ ಸಂದರ್ಭದಲ್ಲಿ ದಮನ ಮಾಡಲಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಹೋರಾಟ ರೂಪದಲ್ಲಿ ಒಂದು ದೊಡ್ಡ ಜನಾಂದೋಲನ ರೂಪುಗೊಳ್ತು. ಅದರಲ್ಲಿ ನಾಡಿನ ಎಲ್ಲ ಹಿರಿಯ ಮುಖಂಡರುಗಳು, ಸಾಹಿತಿಗಳು, ಬುದ್ಧಿಜೀವಿಗಳು, ಜನಸಾಮಾನ್ಯರು ಆ ಆಂದೋಲನದಲ್ಲಿ ಭಾಗವಹಿಸಿದರು. ತಮ್ಮ ಸಿದ್ಧಾಂತವನ್ನು ಮೀರಿ, ಪಾರ್ಟಿ ರಾಜಕಾರಣವನ್ನು ಮೀರಿ ದೇಶದ ಹಿರಿಯ ಮುಖಂಡರುಗಳು ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದಲ್ಲಿ ಲೋಕ ಸಂಘರ್ಷ ಸಮಿತಿಯ ಒಂದು ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಭೂಗತ ಚಳುವಳಿ ಮತ್ತು ನೇರ ಚಳುವಳಿ ನಡೀತು. ಲಕ್ಷಾಂತರ ಜನರು ಆ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿದ್ರು. ಅನೇಕ ಕಷ್ಟ ಕೋಟರಿಗಳನ್ನು ಅನುಭವಿಸಿದ್ರು. ಕೆಲವರು ಮರಣ ಕೂಡ ಹೊಂದಿದ್ರು. ಅನೇಕರು ದೈಹಿಕವಾಗಿ ನೊಂದರು. ಇದೆಲ್ಲರ ನಡುವೆ ಚಳುವಳಿ ತನ್ನ ತೀವ್ರತೆಯನ್ನು ಕಳೆದುಕೊಳ್ಳದೆ ಆ ಹೋರಾಟದ ಫಲವಾಗಿ ತುರ್ತು ಪರಿಸ್ಥಿತಿಯನ್ನ ಪ್ರಧಾನಿಯವರು ಕೊನೆಗೂ ಅದನ್ನ ಅವರು ಅಂತ್ಯಗೊಳಿಸಬೇಕಾಗಿ ಬಂತು. ಅದರ ನಂತರ ಆಗಿದ್ದೆಲ್ಲ ದೊಡ್ಡ ಇತಿಹಾಸ. ಆ ಇತಿಹಾಸದ ಒಂದು ನೆನಪಿಗೋಸ್ಕರ ಮತ್ತು ಈಗಿನ ಯುವಜನತೆಯಲ್ಲಿ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಅದರ ಪುನರ್ ಸ್ಮರಣೆಗೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರಿಂದ ಯುವಜನತೆ ಸ್ಫೂರ್ತಿಗೊಂಡು ಸಂವಿಧಾನ ರಕ್ಷಣೆಯ ಒಂದು ಕಾರ್ಯವನ್ನು ಎಲ್ಲರೂ ಎತ್ಕೊಳ್ಬೇಕು ಮತ್ತು ಅದರ ಸಂವಿಧಾನದ ಆಶಯಗಳನ್ನು ಎಲ್ಲರ ಮನಸ್ಸಿನಲ್ಲಿ ಮತ್ತೊಮ್ಮೆ ತುಂಬುವ ಒಂದು ನೆಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನ ಸ್ವತಃ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಮೀಸಾ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಆ ಕಾಯ್ದೆಯಡಿ ಬಂಧಿತರಾಗಿದ್ದಂತಹ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ DS ಶಂಕರಮೂರ್ತಿ ಅವರು ಪುಸ್ತಕ KIADBಗೆ 1777 ಎಕರೆ ಕೃಷಿ ಭೂಮಿ ಸ್ವಾಧೀನ ಕೈಬಿಡುವಂತೆ ಸರ್ಕಾರಕ್ಕೆ ಈ ಹಿಂದೆ ರೈತರು ಗಡುವು ನೀಡಿದ್ರು. ಆದ್ರೀಗ ರೈತರಲ್ಲಿ 2 ಗುಂಪುಗಳಾಗಿದ್ದು, ಒಂದು ಗುಂಪು ಭೂಮಿ ಕೊಡಲು ಮುಂದಾಗಿದ್ರೆ ಇನ್ನೊಂದು ಗುಂಪು ಭೂಮಿ ನೀಡಲು ನಿರಾಕರಣೆ ಮಾಡಿದೆ. ಬಸ್ನಲ್ಲಿ ರೈತರ ಗುಂಪೊಂದು ಸಚಿವರ ಭೇಟಿಗೆ ಹೋಗುತ್ತಿದ್ದಾರೆ. ತಮ್ಮ ಜಮೀನು ತೆಗೆದುಕೊಂಡು ಸೂಕ್ತ ಪರಿಹಾರ ಕೊಡುವಂತೆ ಆಗ್ರಹಿಸಲು ಮುಂದಾಗಿದ್ದಾರೆ. ಕಳೆದ 1195 ದಿನಗಳಿಂದ ರೈತರು ವಿರೋಧಿಸುತ್ತಿದ್ದರು. ಆದ್ರೀಗ ಗಡುವು ಮುಗಿಯುವ ಮುನ್ನವೇ ರೈತರು ಆಲೋಚನೆ ಬದಲಿಸಿದ್ದು 3 ಕೋಟಿ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾವು ಏನು ಮಾಡ್ತಾ ಇಲ್ಲ, ನಾವು ಹೋಗಿರ್ತಾರೆ ಶುಭ ಕಾರ್ಯಕ್ಕೆ. ದಳ್ಳಾಳಿಗಳನ್ನು ಬಳಸಿ ಹೋರಾಟವನ್ನು ದಿಕ್ಕು ತಪ್ಪಿಸಲು ಯತ್ನಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಕ್ಕೆ ಹೋರಾಟಕ್ಕೆ ಭೂ ಸ್ವಾಧೀನ ನಿಲ್ಲಲಿ. ಸರ್ಕಾರಕ್ಕೆ ಧಿಕ್ಕಾರ. ರೈತರನ್ನು ದಿಕ್ಕು ತಪ್ಪಿಸುತ್ತಿರುವ ಮಂತ್ರಿಗಳಿಗೆ ಧಿಕ್ಕಾರ. ರೈತರನ್ನು ಹೊಡೆದಾಡುತ್ತಿರುವ ಮಂತ್ರಿಗಳಿಗೆ ಧಿಕ್ಕಾರ. ಭೂಮಿನ ಕೊಡ್ತೀರಿ ಅಂತ ಹೊರಟಿದ್ದಾರೆ, ಏನು ಹೇಳ್ತೀರಿ? ಅವರು ಸುಳ್ಳು ಸಾಕ್ಷಿಗೆ ಹೋಗಿರೋರು. ಸುಳ್ಳು ಸಾಕ್ಷಿಗೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ. ಏನಕ್ಕಂದ್ರೆ ನಮ್ಗೆ 15ನೇ ತಾರೀಕು ಡೇಟ್ ಕೊಟ್ಟಿರೋದಕ್ಕೆ ಇದೆಲ್ಲ ಸುಳ್ಳು ಸಾಕ್ಷಿ, ಅವ್ರು ರೈತರಲ್ಲ ಅಂತ ಹೇಳಕ್ಕೆ ಅವನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯವ್ರೆ ಅವರು. ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು. ಯಾವುದೇ ಸರ್ಕಾರ ನಂಬಬೇಕಾದ್ರೆ ಪಾಣಿ ತಗೊಳ್ಬೇಕು, ಅವ್ರದ್ದು ಆಧಾರ್ ಕಾರ್ಡ್ ತಗೊಳ್ಬೇಕು. ತಗೊಂಡು ಇವರು ರೈತರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಅವರೇ, ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವರೇ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವರು ಮಾಡ್ದೆ ಹೋದರೆ ನಾವು ಮುಂದೆ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ.
ಇಡೀ ರಾಜ್ಯನೇ ಹೋರಾಟಗಾರರೆಲ್ಲ ನಮ್ಮ ಬೆಂಬಲಾಗಿ ನಿಂತವ್ರೆ. ರಾಷ್ಟ್ರ ಮಟ್ಟಕ್ಕೆ ಹೋತೈತೆ ಇದು. ಏನನ್ನ ನಮ್ಮ ಬಿಡುಗಡೆ ಮಾಡಿಲ್ಲ ಅಂದರೆ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವಾಗ 3.5 ವರ್ಷದಿಂದ ಕೊಡಬಾರ್ದು ಕಷ್ಟಪಟ್ಟು ಏನು ಅವರು ಜೈಲಿಗೆ ಹಾಕಿದ್ರು ಹಾಕ್ಸ್ಕೊಂಡಿದ್ದೀರಿ, ಎಲ್ಲ ಇದು ಕಷ್ಟ ಎಲ್ಲ ಬಿದ್ದಿದ್ದೀರಿ. ಇನ್ನು ಎಷ್ಟು ದಿನ ಆತದ ಆಗಲಿ ಅದು ಹೋರಾಡ್ತೀರಿ, ನಮ್ಮ ಭೂಮಿ ನಾವು ಗದ್ಗಂತೀರಿ ಅಂತೇಳಿ ನಾವು ಮಾತಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ದರಾಮಯ್ಯ ಆಗಲಿ, ಮುನಿಯಪ್ಪನವರೇ ಆಗಲಿ, MB ಪಾಟೀಲೇ ಆಗಲಿ, MB ಪಾಟೀಲ್ಕ ದುಡ್ಡು ಆಸೆ ಹುಟ್ಟೈತೆ, ದುಡ್ಡು ಆಸೆ ಹುಟ್ಟೈತೆ. ಸುಳ್ಳು ಸಾಕ್ಷಿಗಳಿಗೆಲ್ಲ ಸುಳ್ಳು ಅಪಾರ್ಟ್ಗಳು ವರ್ಷಕ್ಕೆ ದುಡ್ಡು ಯಾವಾಗ ಅವನ್ಗೆ ದುಡ್ಡು ಎಲ್ಲ ಎಂತೆಂಥ ಕಾಯಿಲೆ ಬರ್ತಿದೆ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸೇಷನ್. ಯಾಕೆ ಅಂದರೆ ಅದರಲ್ಲಿ ಇಂಡಸ್ಟ್ರಿಯಲ್ ಬಿಡೋವಂತಹ ನಮ್ಮದು ಪಲ್ಯೂಟ್ ಆಗ್ತಿದೆ. ಸೊ ಮುಂದೆ ನಾವು ಇವಾಗ ದುಡ್ಡುಗೋಸ್ಕರ ಆಸೆ ಬಿದ್ದರೆ ಮುಂದೆ ನಮ್ಮ ಲೈಫ್ ಎಲ್ಲಿ ಲೀಡ್ ಮಾಡಬೇಕು, ಮುಂದೆ ನಾವು ಇಲ್ಲಿ ವಾಸ ಮಾಡಬೇಕು ಅಂತಲೇ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗುತ್ತೆ, ಇವಾಗ ನಾವು ದುಡ್ಡು ತೊಗೊತೀವಿ ಮತ್ತು ಖರ್ಚಾಗ್ಬಿಡುತ್ತೆ. ಬಟ್ ಆದರೆ ನಮಗೆ ನೆಕ್ಸ್ಟ್ ಲೈಫ್ ಹೆಂಗೆ ಲೀಡ್ ಮಾಡೋಕ್ಕಾಗುತ್ತೆ? ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳನ್ನೇ ನಾವು ಇವಾಗ ದುಡ್ಡು ನಾವು ಅಗ್ರಿಕಲ್ಚರಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ. ನಮಗೇನು ಅಂತ ದುಡ್ಡಿನ ಅವಶ್ಯಕತೆ ಏನು ನಮಗಿಲ್ಲ. ನಮಗೆ ಬೇಕಾಗಿರೋದು ಲ್ಯಾಂಡ್ ಬೇಕು. ಎಲ್ಲ ಹತ್ರನೂ ಇವಾಗ ಎನ್ವಿರಾನ್ಮೆಂಟಲ್ ಡೇ ದಿವಸ CM ಸರೇ ಹೇಳ್ತಾರೆ ಏನಂತ ಗೋ ಗ್ರೀನ್ ಅಂತ. ಬಟ್ ಅವರೇ ಬಂದೀಗ ನಮ್ಮಂತಹ ಪ್ರಾಲಿಫಿಕ್ ಲ್ಯಾಂಡ್ ಅಂದರೆ ಫಲವತ್ತಾದ ಭೂಮಿನ ಅವ್ರು ತೊಗೊತಿದ್ದಾರೆ. ಸೊ ಅದರಿಂದ ಏನು ಯೂಸ್ ಆಗುತ್ತೆ? ಮತ್ತು ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಏನಂತ ಓದ್ತೀವಿ, ಇಂಡಿಯಾದು ಬ್ಯಾಕ್ ಬೋನೇ ಅಗ್ರಿಕಲ್ಚರ್ ಅಂದ್ಕೊತೀವಿ. ಸೊ ಅಂಥ ಅಗ್ರಿಕಲ್ಚರ್ ಮಾಡ್ತಿರೋಂಥ ಹೋರಾಟ ಮಾಡ್ತಿರೋಂಥ ನಮ್ಮಂಥ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೇನಕ್ಕೆ ಅಂತ ಸರ್ಕಾರ ಬೇಕು? ನಮ್ಮದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ. ಡೆಮೋಕ್ರಟಿ ಅಂದರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್, ಜನರಿಂದ ಜನರಿಗೋಸ್ಕರ. ಅಂದರೆ ಜನರೇ ಇರುವ ಮೈಸೂರಿನಲ್ಲಿರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಮೆಟ್ರಿಕ್ ನಂತರದ ಉದ್ಯೋಗ ಭರವಸೆಯ ಪಾಲಿಮರ್ ಪ್ಲಾಸ್ಟಿಕ್ಸ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಲಕ್ಷ್ಮಣ್ ಹೇಳಿದರು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 5 ದಶಕಗಳಿಗಿಂತ ಹೆಚ್ಚಿನ ಹೆಮ್ಮೆಯ ಇತಿಹಾಸವನ್ನು ಹೊಂದಿರುವ ಸಿಪೆಟ್ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆ ಸಿಪೆಟ್ ಸಂಸ್ಥೆಯು ಭಾರತದ ಸರ್ಕಾರದ ರಾಸಾಯನ, ಪೆಟ್ರೋ ರಾಸಾಯನ ಮತ್ತು ರಸಗೊಬ್ಬರ ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾಗಿದೆ. ವಿವಿಧ ಪರಿಕರಗಳ ಉತ್ಪಾದನೆ ಹಾಗೂ ಸಂರಕ್ಷಣಾ ಘಟಕಗಳಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಪೆಟ್ ಸ್ವಾಯತ್ತ ಸಂಸ್ಥೆಯಾಗಿ ಬೆಳೆದಿದೆ ಎಂದರು. ಇನ್ನೆಲ್ಲೂ ಇಲ್ಲ. ಸೊ ಹಾಗಾಗಿ ಇದು ಬಟ್ ಇಲ್ಲಿ ನಾವು 60 ಸ್ಟೂಡೆಂಟ್ಸ್ ಮಾತ್ರ ಒಂದು ಕೋರ್ಸ್ಗೆ, ಟೋಟಲಿ 120 ಸ್ಟೂಡೆಂಟ್ಸ್ ಮಾತ್ರ ನಾವು ತಗೋತಾ ಇದ್ದೀವಿ. SLC ಪಾಸ್ ಆದಂಥ ಮಕ್ಕಳಿಗೆ 3 ವರ್ಷ ಡಿಪ್ಲೊಮೊ, PUC ಪಾಸ್ ಆದಂಥ ಮಕ್ಕಳಿಗೆ, PUC ಸೈನ್ಸ್ ಪಾಸ್ ಆದಂಥ ಮಕ್ಕಳಿಗೆ 2 ವರ್ಷ ಲ್ಯಾಟ್ರಲ್ ಎಂಟ್ರಿ, ಡೈರೆಕ್ಟಾಗಿ ಎಂಟ್ರಿ ಆಗ್ತಾರೆ. ಸೊ ಇದು ವಿಶೇಷತೆ ಏನಪ್ಪ ಅಂತಂದರೆ ಇದು ಆಲ್ ಓವರ್ ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾತ್ರ ಇರೋದು. 120 ಸ್ಟೂಡೆಂಟ್ಸು ಔಟ್ಕಮಿಂಗ್ ಪರ್ ಇಯರು. ಹಂಗಾಗಿ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ಸ್ ಇದೆ, 100% ಪ್ಲೇಸ್ಮೆಂಟ್ ಇದೆ. ಸೊ ಈ ಭಾಗದ ಮಕ್ಕಳಿಗೆ, SLC ಪಾಸ್ ಆದಂಥ ಮಕ್ಕಳಿಗೆ ಇದು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇದೇ ಅಲ್ಲ, ಸುಮಾರು ಒಂದು 5-6 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಈ ಭಾಗದ ಮಕ್ಕಳು ಜಾಯಿನ್ ಆಗ್ತಾ ಇದ್ದಾರೆ. ಅವರು ಬೇರೆ ಬೇರೆ ಕಡೆ ದೇಶದ, ನಾಟ್ ಇವನ್ ಕರ್ನಾಟಕ, ನಾಟ್ ಇವನ್ ಇಂಡಿಯಾ, ಆಲ್ ಓವರ್ ವರ್ಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇದೇ ಭಾಗದ ಮಕ್ಕಳುಗಳು. ಅದೇ ರೀತಿ ಈ ಸರಿನೂ ಈ ಭಾಗದ ಮಕ್ಕಳು ಬಂದು ಜಾಯಿನ್ ಆಗಿ ಈ ಒಂದು ಫೆಸಿಲಿಟಿ ಕೇಳ್ಕೊಬೇಕು ಅಂತ ಈ ಪ್ರೆಸ್ ಮೀಟನ್ನು ಕಂಡಕ್ಟ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಒಂದು ವಿಶೇಷತೆ, ಇದು ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತ ಅಂದ ತಕ್ಷಣ, ಪ್ಲಾಸ್ಟಿಕ್ ಅಂದ ತಕ್ಷಣ ನಕಾರಾತ್ಮಕವಾದ ಭಾವನೆಗಳು ಎಲ್ಲರಿಗೂ ಬರುತ್ತೆ. ಬಟ್ ಅರಿವಿಲ್ದಲೇ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡಿದೆ. ಬಟ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿ ಅಂತ ನಾವೆಲ್ಲರೂ ಬಬ್ಬೆ ಹೊಡಿತೀವಿ. ಯಾವುದನ್ನು ಬ್ಯಾನ್ ಮಾಡಬೇಕು ಅಂತಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಬಿಲೋ 40 ಮೈಕ್ರಾನ್ ಇರ್ತಕ್ಕಂಥ ಆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ಆಮೇಲೆ ಪ್ಲಾಸ್ಟಿಕ್ ಮುಕ್ತ ವಲಯ ಮಾಡಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ಕನ್ನು ನಾವು ಬಿಸಾಕೋದನ್ನು ಅವಾಯ್ಡ್ ಮಾಡಿ ಅದನ್ನು ಒಂದು ಕಡೆ ಸೇಕರಣೆ ಮಾಡಿದರೆ ಅದು ಬೇರೆಯವರು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟು ಕೊಂಡ್ಕೊಂಡಾಗ ಅದು ಅವರು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ. ಆ ಉದ್ಯಮದಲ್ಲಿ ಅಲ್ಲುವ ಉದ್ಯೋಗಾವಕಾಶಗಳು ದೊರೆಯುತ್ತೆ. ಆ ರೀತಿ ಒಂದು ಪ್ಲಾಸ್ಟಿಕ್ ಇದು. ನಮ್ದು ಏನಪ್ಪ ಅಂದರೆ ನಾವು ಟೆಕ್ನಾಲಜಿಲಿ, ಪ್ಲಾಸ್ಟಿಕ್ ಟೆಕ್ನಾಲಜಿಲಿ ನಾವು ಈಗ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಟೆಕ್ನಾಲಜಿ ಹೇಳ್ಕೊಡೋದು ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಅಂದರೆ ಡಿಫೆನ್ಸ್ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸು, ಆಟೋಮೊಬೈಲು, ಎಲೆಕ್ಟ್ರಿಕಲ್, ಎಲ್ಲ ಫೀಲ್ಡಲ್ಲೂ ಮೋರ್ ದೆನ್ ಇವನ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಬೇರೆ ಅದರ್ ಮೆಟೀರಿಯಲ್, ಇವನ್ ಮೆಟಲ್ ಇರ್ಬೋದು, ಗ್ಲಾಸ್ ಇರ್ಬೋದು, ಮರ ಇರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲದಕ್ಕಿಂತಲೂ ಮೋರ್ ದೆನ್ 70 to 80% ಪ್ಲಾಸ್ಟಿಕ್ ಯೂಸ್ ಆಗ್ತಾ ಇದೆ. ಅಂಥ ಟೆಕ್ನಾಲಜಿ ಇವಾಗ ನಾವು ನೋಡಿರ್ಬೋದು. ಆಟೋಮೊಬೈಲು, ಒಂದು ಕಾರ್ ತೊಗೊಳ್ಳಿ, ಒಂದು ವೆಹಿಕಲ್ ತೊಗೊಳ್ಳಿ,
ಅದ್ರ ಮುಂದೆ ನಿಲ್ಸ್ಕೊಂಡು ಪಾರ್ಟ್ಸ್ ಅನ್ನ ಯಾವುದೇ ಪ್ಲಾಸ್ಟಿಕ್ ಅಂತ ಬರ್ಕೊಂಡು ಹೋಗ್ತಾ ಇದ್ರೆ ಮೋರ್ ದೆನ್ 80% ಬರ್ತಾ ಇರುತ್ತೆ. ಅದೆಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಆಯಿತು, ಎಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಡಿಸೈನು, ಡೆವಲಪ್ಮೆಂಟು, ಅಪ್ಲಿಕೇಶನ್ಸ್ ಇದೆಲ್ಲ ಹೇಳ್ಕೊಡ್ತಾವಂಥ ಒಂದು ಟೆಕ್ನಾಲಜಿನೇ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಗಂದೂರು ಸೇತುವೆ ಲೋಕಾರ್ಪಣೆ ರಾಜಕೀಯ, ಸಿಎಂಗೂ ಆಹ್ವಾನ ಇಲ್ಲ, ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಎಂದ ಸಚಿವ ಮಧು ಬಂಗಾರಪ್ಪ. ಕರೆದಿಲ್ಲ ಆದ್ರೂ ಹೋಗುತ್ತೇನೆಂದ ಶಾಸಕ ಬೇಳೂರು. ಜೈಲಿನ ಕೈದಿ ಮೊಬೈಲ್ ನುಂಗಿದ ಪ್ರಕರಣ, ಶಸ್ತ್ರಚಿಕಿತ್ಸೆ ಬಳಿಕ ಹೊರತೆಗೆದ ವೈದ್ಯರು. ತನಿಖೆ ನಡೀತಾ ಇದೆ ಎಂದ ಎಸ್ಪಿ ಮಿಥುನ್ ಕುಮಾರ್. ಶರಾವತಿ ಎಜುಕೇಷನ್ ಟ್ರಸ್ಟ್ನ ರಜತ ಮಹೋತ್ಸವ, ಬಂಗಾರಪ್ಪನವರ ಕಾರ್ಯ ನೆನೆದ ಗಣ್ಯರು, ಆ ದಿನಗಳನ್ನು ನೆನೆದ ಮಧು ಬಂಗಾರಪ್ಪ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.